ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು IAS ಬಾಬಾ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ ಅಥವಾ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಕರಿತೀವಿ, ಅದರ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಅಗೇನ್ ಕರ್ನಾಟಕ ಆರ್ಥಿಕ ಸಮೀಕ್ಷೆ ನಮಗೆ KS ಆಗಿರ್ಬೋದು ಅಥವಾ KPSC ನಡೆಸುವ ಇನ್ನಿತರ ಪರೀಕ್ಷೆಗಳಾಗಿರ್ಬೋದು ಅಥವಾ KSP ಎಕ್ಸಾಮ್ಗಳಿಗಾಗಿರ್ಬೋದು, ಅಥವಾ KE ನಡೆಸುವಂಥ ಎಕ್ಸಾಮ್ಗಳಿಗಾಗಿರ್ಬೋದು, ಅಂದರೆ ಕರ್ನಾಟಕ ಸ್ಪೆಸಿಫಿಕ್ ಆಗಿ ನಡೆಸುವಂಥ ಎಕ್ಸಾಮ್ಗಳಿಗೆ ಇಲ್ಲಿಂದ ನೇರವಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅದು ಕೂಡ ಫ್ಯಾಕ್ಚುಯಲ್ ಆದಂಥ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆ ಕಾರಣಕ್ಕಾಗಿ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿಯೊಂದು ಅಧ್ಯಾಯದ ಅನುಸಾರವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವಿಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ನೋಡ್ತಾ ಇರೋದು ಮೊದಲನ ಫ್ರಂಟ್ ಪೇಜನ್ನು ನೋಡ್ತಾ ಇದ್ವಿ. ಅಗೇನ್ ಫ್ರಂಟ್ ಪೇಜ್ ಅಂತಂದಾಗ ಯಾಕೆ ಹೇಳ್ತಿದ್ವಿ, ಫ್ರಂಟ್ ಪೇಜಲ್ಲೆಲ್ಲ ಏನಿದೆ ಸರ್ ಕ್ವಶನ್ ಅಂತೇಳಿ ಕೇಳೋದಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ನಮಗೆ ಏನು ಇಂಪಾರ್ಟೆಂಟ್ ಅನ್ನೋದನ್ನು ಗೊತ್ತಾಗಬೇಕು. ಫ್ರಂಟ್ ಪೇಜಲ್ಲಿ ನೀವು ನೋಡೋದಕ್ಕೆ ಹೋದರೆ 5 ಸ್ಕೀಮ್ಗಳು ಕೂಡ ಬಹಳ ಇಂಪಾರ್ಟೆಂಟ್, ಅದನ್ನು ನೀವು ಓದಲೇಬೇಕು. ಯಾವ್ಯಾವುದು, ಒಂದು ಶಕ್ತಿ ಅಂತೇಳಿ ಕರೀತಾರೆ, ಇನ್ನೊಂದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ. ಈ 5 ಗ್ಯಾರಂಟಿ ಸ್ಕೀಮ್ಗಳು ಬಹಳ ಇಂಪಾರ್ಟೆಂಟ್, ಅದನ್ನು ನೀವು ಓದಲೇಬೇಕು. ಅಪಾರ್ಟ್ ಫ್ರಮ್ ದಟ್ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅಂತ ಕೇಳಿದಾಗ ಕೆಲವೊಂದು ಫ್ಯಾಕ್ಟ್ಸ್ಗಳ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಈ ಒಂದು ಪರ್ಟಿಕ್ಯುಲರ್ ಆದಂಥ ಎಕನಾಮಿಕ್ ಸರ್ವೆಯಲ್ಲಿ ನಮಗೆ ಓವರ್ ಆಗಿ 13 ಚಾಪ್ಟರ್ಗಳಿದ್ದಾವೆ. ಆ 13 ಚಾಪ್ಟರ್ಗಳನ್ನು ನಾವು ಏನಾದರೂ ನೋಡ್ತೀವಿ ಅಂತಂದಾಗ, ಒಂದು ಸ್ಟೇಟ್ ಇನ್ಕಮ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್ ಅಂತ ಕರಿತೀವಿ, ರಾಜ್ಯ ಆದಾಯ ಬೆಲೆಗಳು ಹಾಗೂ ಹಣದುಬ್ಬರ ಅಂತ ಹೇಳಿದೆ. ಎರಡನೇದು ಫಿಸಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫೈನಾನ್ಸ್ ಅಂತ ಕರಿತೀವಿ, ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು ಅಂತ ಕರಿತೀವಿ. ಮೂರನೇದು ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಅಥವಾ ಹೂಡಿಕೆ ಮತ್ತು ರಫ್ತುಗಳು ಅಂತ ಕರಿತೀವಿ. 4ನೇ ಚಾಪ್ಟರ್ ರೂರಲ್ ಡೆವಲಪ್ಮೆಂಟ್. 5ನೇ ಚಾಪ್ಟರ್ ಅಗೇನ್ ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ. 5ನೇ ಚಾಪ್ಟರ್ ಅರ್ಬನ್ ಡೆವಲಪ್ಮೆಂಟ್, ನಗರಾಭಿವೃದ್ಧಿ ಅಂತ ಕರಿತೀವಿ. 6ನೇ ಚಾಪ್ಟರ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್ ಅಂತಿದೆ. 7ನೇ ಚಾಪ್ಟರ್ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ, ನೈಸರ್ಗಿಕ ಸಂಪನ್ಮೂಲದ ನಿರ್ವಹಣೆ ಮತ್ತು ಪರಿಸರ ಅಂತ ಹೇಳ್ಕೊಂಡು. 8ನೇ ಚಾಪ್ಟರ್ ಇಂಡಸ್ಟ್ರಿ, ಕೈಗಾರಿಕೆ. 9ನೇ ಚಾಪ್ಟರ್ ಸ್ಕಿಲ್ ಎಂಟರ್ಪ್ರನರ್ಶಿಪ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಲೇಬರ್ ವೆಲ್ಫೇರ್ ಅಂತ ಹೇಳಿದೆ. ಕೌಶಲ್ಯ, ಉದ್ಯಮಶೀಲತೆ, ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣ ಅಂತ ಕರಿತೀವಿ. ಅದೇ ರೀತಿಯಲ್ಲಿ 10ನೇ ಚಾಪ್ಟರ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಆರ್ಥಿಕ ಮೂಲಭೂತ ಸೌಕರ್ಯಗಳು. 11ನೇ ಚಾಪ್ಟರ್ ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಮಾನವ ಅಭಿವೃದ್ಧಿ. 12ನೇ ಚಾಪ್ಟರ್ ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಇನ್ ಕರ್ನಾಟಕ ಅಥವಾ ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳು ಅಂತ ಕರಿತೀವಿ. ಅದೇ ರೀತಿಯಲ್ಲಿ 13ನೇ ಚಾಪ್ಟರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇವಿಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲವನ್ನ ಚಾಪ್ಟರ್ ಬೈ ಒಂದೊಂದು ಚಾಪ್ಟರ್ನ ನಂತರದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಎಕನಾಮಿಕ್ ಸರ್ವೆ ಇದನ್ನ ಯಾರು ಹೊರತರ್ತಾರೆ ಅಂತಂದಾಗ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಂತ ಕರಿತೀರ, ಅಥವಾ ಇದನ್ನ ಪ್ಲಾನಿಂಗ್. ಅದೇ ರೀತಿಯಲ್ಲಿ ನಾವು ಕಾರ್ಯಕ್ರಮ ಸಂಯೋಜನೆ ಅಂತಂದಾಗ ಇದನ್ನ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್, ಪ್ಲಾನಿಂಗ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ, ಅದು ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಹೊರತರುತ್ತೆ. ಇದರ ಮೊದಲನೇ ಪ್ರಕಟಣೆ ಆಗಿದ್ದು 1978-79ರಲ್ಲಿ. ಇದು 46ನೇ ಪ್ರಕಟಣೆ ಆಗಲಿದೆ 2023-24ರಲ್ಲಿ. ಈ ಸಂದರ್ಭದಲ್ಲಿ ಇದನ್ನ ತರ್ತಾ ಇರುವಂತ ಸರ್ಕಾರದ ಕಾರ್ಯದರ್ಶಿಗಳು ಯಾರ್ಯಾರು ಅಂತ ಕೇಳಿದಾಗ ಒಬ್ರು ಮನೋಜ್ ಜೈನ್ ಅವರು, ಅದೇ ರೀತಿಯಲ್ಲಿ ಡಾಕ್ಟರ್ ವಿಶಾಲ್ ಆರ್ ಅವರು. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಮ್ಗೆ ಏನ್ ಕಾಣ್ತಾರೆ, ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳಾಗಿ ಇವರಿಬ್ರು ಕೂಡ ಕಾಣ್ತಾರೆ. ಇಬ್ರು ಕೂಡ IAS ಆಫೀಸರ್ಸ್. ಈಗ ನಾವು ಏನನ್ನ ಮಾಡೋಣ ಅಂತಂದಾಗ ಮೊದಲನೇ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಚಾಪ್ಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ರಾಜ್ಯ ಆದಾಯ ಬೆಲೆಗಳು ಹಾಗೂ ಹಣದುಬ್ಬರ, ಸ್ಟೇಟ್ ಇನ್ಕಮ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಸ್ಟಾರ್ಟ್ ಮಾಡೋಣ. ಅಗೇನ್ ಈ ಒಂದು ಟಾಪಿಕ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಲಿದೆ. ಯಾಕೆ ಅಂತ ಕೇಳಿದಾಗ GSDP ಒಳಗಡೆ ಕಾಂಟ್ರಿಬ್ಯೂಷನ್ ಏನು ಬರುತ್ತೆ ಅಂದರೆ ಸ್ಟ್ರಕ್ಚರಲ್ ಕಂಪೋಸಿಷನ್ ಅಂತ ಕರಿತೀವಿ. GDP ಒಳಗಡೆ ಬೇರೆ ಬೇರೆ ವಲಯಗಳಿಂದ ಎಷ್ಟು ಬರುತ್ತೆ, ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಚಾಪ್ಟರ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಇಲ್ಲೇನಾದ್ರೂ ನೀವು ನೋಡ್ತೀರಾ ಅಂತಂದ್ರೆ ಪೀಠಿಕೆ. ಅಗೇನ್ ನಾನು ಈ ತರ ಹೇಳ್ತೀನಿ ನೋಡಿ, ನೀವೇನಾದ್ರೂ KSಗೆ ಪ್ರಿಪರೇಷನ್ ಅನ್ನ ಮಾಡ್ತಿದ್ರೆ, ನೀವೇನು ಮೇನ್ಸ್ ಅನ್ನ ಓರಿಯೆಂಟೇಷನ್ ಆಗಿ ಇಟ್ಕೊಂಡು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ, ದಯವಿಟ್ಟು ಈ ಪೀಠಿಕೆಗಳನ್ನ ಒಂದ್ಸಲ ಓದುವಂತ ನಿಮ್ಮ ಪ್ರಯತ್ನ ಆಗಬೇಕು. ಯಾಕೆ ಈ ಪೀಠಿಕೆಗಳನ್ನ ಓದೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದಾಗ, ನಿಮ್ಮ ಆನ್ಸರ್ ರೈಟಿಂಗ್ ಸ್ಕಿಲ್ ಅನ್ನ ಸ್ವಲ್ಪ ಮಟ್ಟಿಗೆ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ, ಇದನ್ನ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ನಾನು ಹೇಗೆ ಆನ್ಸರ್ ರೈಟಿಂಗ್ ಮಾಡಬೇಕು. ನಾನೇನಾದ್ರೂ ಮುಂದೆ ಗವರ್ಮೆಂಟ್ನ ಸರ್ವೆಂಟ್ ಆಗಿ, ಸರ್ಕಾರದ ಸೇವಕನಾಗಿ ಈ ತರ ಏನಾದ್ರೂ ಕೆಲಸ ಮಾಡ್ತೀನಿ ಅಂತಂದಾಗ, ಆವಾಗ ನಾನು ಕೂಡ ಯಾವ ರೀತಿ ಡಾಕ್ಯುಮೆಂಟ್ ಅನ್ನ ಬರಿಬೇಕಾಗತ್ತೆ, ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನ ಅನ್ನುವಂತ ಒಂದು ಐಡಿಯಾವನ್ನ ನಿಮ್ಗೆ ಕೊಡುತ್ತೆ. ಆ ಕಾರಣಕ್ಕಾಗಿ ಇದನ್ನ ಆದಷ್ಟು ಟ್ರೈ ಮಾಡಿ. ಓದುವಂತ ಒಂದು ಪ್ರಯತ್ನ ನಿಮ್ಮಿಂದ ಆಗ್ಬೇಕು.
ಓಕೆ, ಸೊ ಇಲ್ಲಿ ನಾನು ಕೆಲವೊಂದನ್ನು ಹೈಲೈಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಯಾವುದು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಹೈಲೈಟ್ ಮಾಡಿದ್ದೀನಿ. ಸೊ ಇದನ್ನ ನೋಡಿ, ಮೊದಲನೇದಾಗಿ ಇವ್ರು ಏನು ಹೇಳ್ತಾರೆ, ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಬಗ್ಗೆ ಮಾತಾಡ್ತಿದ್ದಾರೆ. 1,91,791 ಚದರ ಕಿಲೋಮೀಟರ್ ಇದೆ. ಸೊ ಅದರ ಜೊತೆಯಲ್ಲಿ ಒಟ್ಟು ಜನಸಂಖ್ಯೆಯನ್ನು ನಾವು ನೋಡೋದಕ್ಕೆ ಹೋದ್ರೆ 6.1 ಕೋಟಿ ಇದೆ. ಅದು ಕೂಡ ಎಲ್ಲದರ ಆಧಾರದ ಮೇಲೆ, ಯಾವುದರ ಆಧಾರದ ಮೇಲೆ ಹೇಳ್ತಿದ್ರ, 2011 ಜನಗಣತಿಯ ಆಧಾರದ ಮೇಲೆ ಹೇಳ್ತಿದ್ರು. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಭಾಗ ಎಷ್ಟು ಅಂತ ಕೇಳಿದಾಗ 5.83%. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಜನಸಂಖ್ಯೆಯ ಭಾಗ ಎಷ್ಟು ಅಂತ ಕೇಳಿದಾಗ ಸೊ ಇದು 5.05% ಇದೆ. ಸೊ ಇದರ ಒಳಗಡೆ ನಾವೇನಾದ್ರೂ ನೋಡ್ತೀರ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ನಾವೇನ್ ನೋಡ್ತೀವಿ, ಕರ್ನಾಟಕ 9ನೇ ಸ್ಥಾನದಲ್ಲಿ ಕಾಣುತ್ತೆ ಭಾರತದಲ್ಲಿರುವಂತಹ ರಾಜ್ಯಗಳಲ್ಲಿ. ಸೊ ಅದರ ಜೊತೆಯಲ್ಲಿ ನಾವೇನ್ ನೋಡ್ತೀವಿ, ನಗರೀಕರಣ ಆಗುತ್ತಿರೋದು ಕೂಡ ನೋಡ್ತೀವಿ. ಸೊ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಗರೀಕರಣ ಎಷ್ಟಾಗಿದೆ ಅಂತ ಕೇಳ್ತಾರೆ, ಕಳೆದ ದಶಕದಲ್ಲಿ 4.68% ಆಗಿದೆ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ 2011 ಜನಗಣತಿಯಂತೆ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಗ್ರಾಮೀಣ ನಿವಾಸಿಗಳು 61.33%. ಅದೇ ರೀತಿಯಲ್ಲಿ ನಗರ ನಿವಾಸಿಗಳನ್ನ ನಾವು ನೋಡ್ತೀರಾ ಅಂದ್ರೆ ರಿಮೈನಿಂಗ್ 38.67% ನಗರವಾಸಿಗಳನ್ನು ಕಾಣ್ತೀವಿ. ಸೊ ಇವು ಕೆಲವೊಂದು ಡಾಟಾಗಳು. ಈ ತರದ ಫ್ಯಾಕ್ಚುಯಲ್ ಡೀಟೇಲ್ಸ್ ಮೇಲೂ ಕೂಡ ಕ್ವಶನ್ಸ್ಗಳು ಬರುತ್ತೆ. ಸೊ ಇದನ್ ಮೇಲೂ ಕೂಡ ಏನ್ ಮಾಡ್ಬೋದು, ಒಂದು ಅಥವಾ ಎರಡು ನಾರ್ಮಲ್ ಆಗಿ ಒಂದು ಸಿಂಗಲ್ ಲೈನರ್ ಕ್ವಶನ್, ಅದು ಫ್ಯಾಕ್ಟ್ ಬೇಸ್ಡ್ ಆ ಥರನೂ ಬರ್ಬೋದು. ಅಥವಾ ಮತ್ತೆ ಯಾವ್ದಾಗ್ಬೋದು, ನಿಮಗೆ 3-4 ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಆ ಸ್ಟೇಟ್ಮೆಂಟ್ಗಳ ಒಳಗಡೆನೂ ಕೂಡ ನಿಮ್ಗೆ ಏನ್ ಮಾಡ್ಬೋದು, ಈ ತರದ ಡಾಟಾಗಳನ್ನ ಕೇಳ್ಬೋದು, ಫ್ಯಾಕ್ಚುಯಲ್ ಡಾಟಾಗಳನ್ನ ಕೇಳ್ಬೋದು. ಸೊ ನೆಕ್ಸ್ಟ್, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವನ್ನ ನೀವೇನಾದ್ರೂ ನೋಡೋಕೆ ಆಂತರಿಕ ಉತ್ಪನ್ನ ಅಂತಂದಾಗ ನಾವು ಈ ತರದನ್ನ ವ್ಯಾಖ್ಯಾನ ಮಾಡ್ತೀವಿ. ಆಂತರಿಕ ಉತ್ಪನ್ನ ಅಂದಾಗ ಏನು, ರಾಜ್ಯದ ಭೌಗೋಳಿಕ ವಿಸ್ತೀರ್ಣದ ಒಳಗಡೆ ಉತ್ಪಾದನೆಯಾಗುವ ಎಲ್ಲಾ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನು ಪುನರಾವರ್ತಿಸದೆ. ಹಾಗೆ ನೋಡಿ, ಪುನರಾವರ್ತಿಸದೆ ಅಂತೇಳಿ ಮೀನಿಂಗ್ ಅಂತಂದ್ರೆ ಏನು, ಸರಕು ಮತ್ತು ಸೇವೆಗಳು ಅಂತಂದ್ರೆ ಯಾವ ಸರಕು ಮತ್ತು ಸೇವೆಗಳನ್ನು ತೆಗೆದುಕೊಳ್ತಿದ್ದಾರೆ, ಅಂತಿಮ ಸರಕು ಮತ್ತು ಸೇವೆಗಳನ್ನು ತೆಗೆದುಕೊಳ್ತಿದ್ದಾರೆ. ಸೊ ಯಾವುದಕ್ಕೆ ಮತ್ತೆ ನಾವು ಮೌಲ್ಯವರ್ಧನೆ ಮಾಡೋದಕ್ಕಾಗಲ್ಲೋ ಅಂತ ಸರಕು ಮತ್ತು ಸೇವೆಗಳನ್ನು ತೆಗೆದುಕೊಳ್ತಿದ್ದಾರೆ. ಅದರ ಜೊತೆಲಿ ಒಂದು ನಿರ್ದಿಷ್ಟ ಅವಧಿಗೆ ಸಾಧಾರಣವಾಗಿ ಒಂದು ಹಣಕಾಸು ವರ್ಷಕ್ಕೆ ಈ ತರ ತಗೋತೀವಿ. ಸೊ ಇದನ್ನ ಒಟ್ಟುಗೂಡಿಸೋದನ್ನ ನಾವೇನ್ ಮಾಡ್ತೀವಿ, ರಾಜ್ಯ ಆಂತರಿಕ ಉತ್ಪನ್ನ ಅಂತ ಕರಿತೀವಿ. GDP ಅಂತಂದಾಗ ನಾರ್ಮಲ್ ಆಗಿ ದೇಶಕ್ಕೆ ಹೇಳ್ತೀವಿ, GSDP ಅಂತ ಕರಿತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ನಾವು ರಾಜ್ಯದ ಆಂತರಿಕ ಉತ್ಪನ್ನವನ್ನ ಕರಿತೀವಿ. ಸೊ ಅದು ನೆನಪಿರ್ಲಿ. ಸೊ ಅದರ ಜೊತೆಯಲ್ಲಿ ನಿಮ್ಗೆ ಇಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ನೋಡಿದ್ವಿ. ನಾವು ಇಲ್ಲಿ ಹಣಕಾಸು ವರ್ಷ ಅಂತೇಳಿ ನೋಡಿದ್ವಿ, ಹೌದಲ್ಲ. ಈ ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಮಿಟಿಯ ಹೆಸರು ನೆನಪಿರ್ಲಿ. ಅದು ಯಾವುದು ಅಂತ ಕೇಳಿದಾಗ ಶಂಕರ್ ಆಚಾರ್ಯ ಕಮಿಟಿ ಅಂತ ಹೇಳ್ಕೊಂಡು ಈ ಕಮಿಟಿ ಸೊ ನಮ್ಗೇನ್ ಮಾಡಿದೆ, ಇದನ್ನ ಹಣಕಾಸು ವರ್ಷ ನಾರ್ಮಲ್ ಆಗಿ ನಮ್ಮಲ್ಲಿ ಇರೋದೇನು, ಹಣಕಾಸು ವರ್ಷ ಇರೋದು ಏಪ್ರಿಲ್ 1ರಿಂದ ಮಾರ್ಚ್ 31. ಆದ್ರೆ ಶಂಕರಾಚಾರ್ಯ ಕಮಿಟಿ ಅವರು ಏನ್ ಹೇಳಿದ್ದಾರೆ ಅಂತ ಕೇಳಿದಾಗ ಆ ಒಂದು ಹಣಕಾಸು ವರ್ಷವನ್ನ ಕ್ಯಾಲೆಂಡರ್ ವರ್ಷಕ್ಕೆ ಬದಲಾವಣೆ ಮಾಡೋದಕ್ಕೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಕೆಲವೊಂದು ರಾಜ್ಯಗಳು ಆಲ್ರೆಡಿ ಈ ತರದ ಬದಲಾವಣೆಯನ್ನ ಮಾಡ್ಕೊಂಡಿದೆ. ಮಧ್ಯಪ್ರದೇಶ ಆ ತರ ಮಾಡಿದಂತ ಮೊದಲ ರಾಜ್ಯ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಆವಾಗ ನಿಮ್ಗೆ ಆ ತರ ಚೇಂಜ್ ಮಾಡೋದಕ್ಕೆ, ಹಣಕಾಸು ವರ್ಷವನ್ನ ಕ್ಯಾಲೆಂಡರ್ ವರ್ಷಕ್ಕೆ ಚೇಂಜ್ ಮಾಡೋದಕ್ಕೆ ಹೇಳಿರುವಂತ ಅಥವಾ ರೆಕಮೆಂಡ್ ಮಾಡಿರುವಂತ ಕಮಿಟಿಯ ಹೆಸರು ಕೂಡ ಗೊತ್ತಿರಬೇಕು, ಶಂಕರ್ ಆಚಾರ್ಯ ಕಮಿಟಿ ಅನ್ನೋದು ನೆನಪಿರ್ಬೇಕು. ಓಕೆ, ಸೊ ಅದು ಒಂದು ಪಾಯಿಂಟ್. ಸೊ ಇನ್ನು ನೀವೇನ ನೋಡ್ತೀರಾ ಅಂತಂದ್ರೆ ಮತ್ತೆ ಪ್ರಸಕ್ತ ಬೆಲೆಗಳಲ್ಲಿ ಅಂದ್ರೆ ಒಟ್ಟು ಆಂತರಿಕ ಉತ್ಪನ್ನವು ಯಾವ ರೀತಿ ಹೆಚ್ಚಾಗಿದೆ ಅಥವಾ ಎಷ್ಟು ಟೋಟಲ್ ಅಂತ ಕೇಳಿದಾಗ ಸೊ ಇದು 25 ಲಕ್ಷ ಕೋಟಿ ಅಂದ್ರೆ 25,733 ಕೋಟಿ ರೂಪಾಯಿಗಳಿದೆ. ಅದೇ ನಾವೇನಾದ್ರು ಇದು ಪ್ರಸಕ್ತ ಬೆಲೆಗಳಲ್ಲಿ ಕಂಡುಹಿಡಿತಿದ್ದೀರಾ ಅಂದ್ರೆ ಸೊ ಇದೇನು ನಾಮಿನಲ್ GSDP ಅನ್ನ ಹೇಳ್ತಿದೆ, ನಾಮ ಮಾತ್ರ GSDP ಅನ್ನ ಹೇಳ್ತಿದೆ. ಸೊ ಇನ್ನೊಂದು ಸ್ಥಿರ ಬೆಲೆಗಳಲ್ಲಿ ಅಂತ ಹೇಳ್ತೀರಾ. ಸ್ಥಿರ ಬೆಲೆ ಅಂತಂದ್ರೆ ಏನು, ಒಂದು ಮೂಲ ವರ್ಷದ ಬೆಲೆಯಲ್ಲಿ ಕೌಂಟ್ ಮಾಡೋದು. ಇದನ್ನ ನಾವೇನ್ ಕರಿತೀವಿ, ನೈಜ GSDP ಅಂತ ಕರಿತೀವಿ. ನೈಜ GSDP ಅಥವಾ ರಿಯಲ್ GSDP ಅಂತ ಕರಿತೀವಿ. ರಿಯಲ್ GSDP ಅನ್ನು ನೀವು ನೋಡೋದಕ್ಕೆ ಹೋದ್ರೆ ಅದರಲ್ಲಿ ಏನಿದೆ, 6.6% ಬೆಳವಣಿಗೆ ದರ ಇದೆ. ಸೊ ಇದು ಎಷ್ಟಿದೆ ಅಂತ ಕೇಳಿದಾಗ ಟೋಟಲ್ ಆಗಿ 14,23,229 ಕೋಟಿ ರೂಪಾಯಿ ಅಂತ ಕರಿತೀವಿ. ಸೊ ಇದು ಎರಡು ಕೂಡ ನೆನಪಿರ್ಬೇಕು. ಒಂದು ನಿಮ್ಗೆ ಏನಿದೆ, ಪ್ರೆಸೆಂಟ್ ಇಯರ್ ಅಥವಾ ಕರೆಂಟ್ ಪ್ರೈಸಸ್ ಅಲ್ಲಿ GSDP ಏನು, ಇನ್ನೊಂದೇನಿದೆ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ಅಂದ್ರೆ ಮೂಲ ವರ್ಷದ ಬೆಲೆಯಲ್ಲಿ GSDP ಏನು ಅಂತ ಹೇಳಿದೆ. ಸೊ ಇನ್ನು ನಾವು ಅದರ ಟೇಬಲ್ ಅನ್ನ ನೋಡ್ತೀವಿ ಅಂತಂದ್ರೆ ಈ ತರ ಕಾಣುತ್ತೆ. ಟೇಬಲ್ ಅನ್ನ ನೋಡ್ತೀವಿ ಅಂತಂದ್ರೆ ಈಗ 23-24 ಅನ್ನ ನೋಡ್ತಿದೀವಲ್ಲ, 25,733 ಕೋಟಿ. ಇದು ಯಾವುದು, ಸೊ ಇದು ಪ್ರಸಕ್ತ ಬೆಲೆಗಳಲ್ಲಿ. ಓಕೆ, ನಾಮಿನಲ್ ನಾಮ ಮಾತ್ರ. ಸೊ ಅದರ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಬೆಳವಣಿಗೆ ದರವನ್ನು ನೀವು ನೋಡೋದಕ್ಕೆ ಹೋದ್ರೆ 10% ಇದೆ. ಸೊ ನೆನಪಿರ್ಲಿ, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ COVID-19 ಬಂದ ನಂತರದ ಸಂದರ್ಭದಲ್ಲಿ ಯಾವುದೇ ದೇಶಗಳು
ನಾರ್ಮಲ್ ಆಗಿ ನಿಮಗೆ 5%ಗಿಂತ ಜಾಸ್ತಿ ಗ್ರೋತ್ ರೇಟ್ ಅನ್ನು ಹೊಂದಿರುವಂಥ ದೇಶಗಳು ಬಹಳ ಕಡಿಮೆ ಇದೆ. ಭಾರತ ಮಾತ್ರ ಈ ಥರದ ಒಂದು ದೇಶ, ಅದು 7%ಗಿಂತ ಜಾಸ್ತಿ ಬೆಳವಣಿಗೆ ದರವನ್ನು ಹೊಂದಿದೆ GDP ಒಳಗಡೆ. ಸೊ ಕರ್ನಾಟಕ ನೀವು ನೋಡ್ಬೋದು, ಭಾರತ 7% ಆದರೆ ಸೊ ಕರ್ನಾಟಕ ಎಷ್ಟಿದೆ, 10% ಇದೆ. ಅದರ ಜೊತೆಯಲ್ಲಿ ನೀವು ಇಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು 1.6, ಯಾವಾಗ 2021 COVID-19 ಕ್ರೈಸಿಸ್ ಆದಾಗಲೂ ಕೂಡ ನಮ್ಮಲ್ಲಿ ಏನಾಗಿದೆ, ಬೆಳವಣಿಗೆ ಆಗಿದೆ. ಅಂದರೆ ಕಡಿಮೆ ಆಗಿಲ್ಲ, ರಿಸೆಷನ್ಗೆ ನಾವು ಹೋಗಿಲ್ಲ, ಬೆಳವಣಿಗೆ ಇತ್ತು. ಅಂದರೆ 1.6% ಇತ್ತು, ಬಹಳ ಕಡಿಮೆ ಬೆಳವಣಿಗೆ ಇತ್ತು ಅನ್ನೋದು ಗೊತ್ತಿರಲಿ. ಸೊ ಇವು ನಮಗೆ ಅದಕ್ಕೆ ಸಂಬಂಧಪಟ್ಟಾಗಿ. ಸೊ ನೆಕ್ಸ್ಟ್ ಬರೋಣ. ಸೊ ಇದು ಸ್ಥಿರ ಬೆಲೆಗಳಲ್ಲಿ 2011-12 ಮೂಲ ವರ್ಷವಾಗಿ ಇಟ್ಕೊಂಡು ಅದರ ಬೆಲೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ. ಅಲ್ಲಿ ಕೂಡ ನಾವು ನೋಡೋದಕ್ಕೆ ಹೋದ್ರೆ 23-24ರಲ್ಲಿ ಹಿಂದೆ 14,23,229 ಕೋಟಿ. ಸೊ ಇದು ನಮ್ಮ GSDP. ಸೊ ಇನ್ನೊಂದು ಕಡೆ ನಮ್ಗೆ ಏನು ಕಾಣುತ್ತೆ, ಬೆಳವಣಿಗೆ ದರ 6.6% ಅಂತ ನೋಡ್ತೀರಾ. ಸೊ ಅದು 2 ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋಣ. ಅಗೇನ್ ಇಲ್ಲಿ ನೋಡಿ, ರಾಷ್ಟ್ರೀಯ ಒಟ್ಟು ಆಂತರಿಕ ಉತ್ಪನ್ನವನ್ನು ಕೂಡ ಕೊಟ್ಟಿದ್ದಾರೆ, GDP ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ನೀವೇನಾದ್ರೂ ನೋಡೋಕೆ ಹೋದ್ರೆ 7.3% ಇನ್ಕ್ರೀಸ್ ಕಾಣುತ್ತೆ. ಓಕೆ, GDP ಅನ್ನು ನೋಡೋಕೆ ಹೋದ್ರೆ 7.3%. ಸೊ ಅಲ್ಲಿ ಓವರ್ ಆಲ್ ರಾಷ್ಟ್ರದನ್ನ ಹೇಳ್ತಿದ್ರ, ಭಾರತದನ್ನ ಹೇಳ್ತಿದ್ರ. ಸೊ ನೆಕ್ಸ್ಟ್ ಬರೋಣ. ಸೊ ಇದರಲ್ಲಿ ನಾವೇನ್ ನೋಡ್ತಿದ್ವಿ ಅಂತಂದಾಗ ಎಲ್ಲೆಲ್ಲಿಂದ ಎಷ್ಟೆಷ್ಟು ನಮಗೆ ಬರ್ತಾ ಇದೆ ಅಥವಾ ಬೆಳವಣಿಗೆ ದರ ಎಷ್ಟಿದೆ ಅಂತ ತಿಳ್ಕೊಂಡು. ಸೊ ಇನ್ನು ನಾವೇನಾದ್ರೂ ಬೆಳೆಗಳ ಬಗ್ಗೆ ನೋಡೋದಕ್ಕೆ ಹೋದ್ರೆ, ಬೆಳೆಗಳಲ್ಲಿ ನಮ್ಗೇನಿದೆ, ಸೊ ನೆಗೆಟಿವ್ ಆಗ್ತಾ ಇರೋದನ್ನ, ಅದು ಕಡಿಮೆ ಆಗ್ತಿರೋದನ್ನ, ಬೆಳೆಗಳ ಉತ್ಪನ್ನಗಳು ಕಡಿಮೆ ಆಗ್ತಿರೋದನ್ನ ಹೇಳ್ತಾ ಇದೆ. ಜಾನುವಾರುಗಳಿಗೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಇರೋದನ್ನ ಹೇಳ್ತದೆ. ಸೊ ಇನ್ನು ನೆಗೆಟಿವ್ ಇರೋದನ್ನ ನಾನು ಫಸ್ಟ್ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಮೀನುಗಾರಿಕೆಯಲ್ಲಿ ಮತ್ತು ಕೃಷಿ ಅವಲಂಬಿತ ವಲಯಗಳಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ, ಓವರ್ ಆಲ್ ಆಗಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗ್ತಿರೋದು ಕಾಣ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಇವೆಲ್ಲ ಏನ್ ಬರುತ್ತೆ, ಇವೆಲ್ಲ ಕೈಗಾರಿಕಾ ವಲಯದಲ್ಲಿ ತಗೋತಾರೆ. ನೋಡಿ, ಕೈಗಾರಿಕಾ ವಲಯದಲ್ಲಿ ಯಾವ್ಯಾವ್ದಂತ ತಗೋತಾರೆ, ಗಣಿ ಮತ್ತು ಕಲ್ಲು ಅಗೆತ ಅಂದ್ರೆ ಮೈನಿಂಗ್ ಅಂಡ್ ಕ್ವಾರಿಂಗ್ ಅಂತ ತಗೋತೀರಾ, ತಯಾರಿಕೆ, ವಿದ್ಯುತ್ ಶಕ್ತಿ, ಅನಿಲ ಮತ್ತು ನೀರು ಸರಬರಾಜು ಮತ್ತು ನಿರ್ಮಾಣ ಕಾರ್ಯ. ಸೊ ಇವಿಷ್ಟನ್ನ ಓವರ್ ಆಲ್ ಆಗಿ ನೀವು ಕೈಗಾರಿಕಾ ವಲಯದಲ್ಲಿ ನೋಡೋದಕ್ಕೋದ್ರೆ ಪರ್ಸೆಂಟೇಜ್ ಎಷ್ಟಿದೆ, 7.5% ಇದೆ. ಸೊ ಇನ್ಕ್ರೀಸ್ ಆಗ್ತಿದೆ, ಬೆಳವಣಿಗೆ ಆಗ್ತಿರೋದನ್ನ ನೋಡ್ತೀರಾ. ಇನ್ನು ಓವರ್ ಆಲ್ ಆಗಿ ಸೇವಾ ವಲಯವನ್ನು ನೀವು ನೋಡೋದಕ್ಕೆ ಹೋದ್ರೆ, ಸೇವಾ ವಲಯದಲ್ಲಿ ಎಷ್ಟಿದೆ, 8.7% ಕಾಣುತ್ತೆ. 8.7% ಅಷ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣುತ್ತೆ. ಸೊ ಇವು ನಮಗೆ ಸ್ಥಿರ ಬೆಲೆಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮ GSDP ಒಳಗಡೆ ಬೇರೆ ಬೇರೆ ವಲಯಗಳಿಂದ, ಅಂದ್ರೆ ಸಬ್ ಸೆಕ್ಟರ್ ಇಂದ ಬರ್ತಾ ಇದೆ, ಉಪ ವಲಯಗಳಿಂದ ಈ ಒಂದು ಕೊಡುಗೆ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕೃಷಿಗೆ ಸಂಬಂಧಪಟ್ಟಾಗಿ ನೀವೇನಾದ್ರೂ ಪ್ರಸಕ್ತ ಮತ್ತು ಸ್ಥಿರ ಎರಡೂ ಬೆಲೆಗಳಲ್ಲಿ ನೋಡೋದಕ್ಕೆ ಹೋದ್ರೆ, ರಾಜ್ಯ ನಿವ್ವಳ ಆಂತರಿಕ ಉತ್ಪನ್ನ ಅಥವಾ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನು ನೀವು ನೋಡೋದಕ್ಕೆ ಹೋದ್ರೆ, ಸೊ ಅದೇನ್ ಕಾಣುತ್ತೆ. ಸೊ ಕೃಷಿಯಲ್ಲಿ ನೀವು ನೋಡ್ತೀರಾ ಅಂತಂದ್ರೆ, ಕೃಷಿಯಲ್ಲಿ ಏನಿದೆ, ಸೊ 23-24ರ ಸಂದರ್ಭದಲ್ಲಿ ಸೊ ಎಷ್ಟಿದೆ, 2,83,913 ಕೋಟಿ. ಅದೇ ರೀತಿಯಲ್ಲಿ ನಾವೇನಾದ್ರೂ ಸ್ಥಿರ ಬೆಲೆಯಲ್ಲಿ ನೋಡಿದ್ರೆ 1,17,000 ಚಿಲ್ಲರೆ ಇದೆ. ಸೊ ಅದೇ ರೀತಿಯಲ್ಲಿ ಕೈಗಾರಿಕೆ ಮತ್ತೆ ಸೇವಾ ವಲಯಗಳಿಂದ ಕೂಡ ನೋಡ್ತೀವಿ. ಅಗೇನ್ ಈ ತರ ಹೇಳಿದಾಗ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಎಷ್ಟೆಲ್ಲ ಕೋಟಿಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ, ಸೊ ಮತ್ತೊಂದು ಇದನ್ನ ನೋಡ್ತೀವಿ, ಅದನ್ನ ಸೊ ಸೆಕ್ಟರ್ ವೈಸ್ ಎಷ್ಟೆಷ್ಟು ಬರುತ್ತೆ ಅಂತ ನೋಡ್ತೀವಿ. ಅದನ್ನ ನೋಡೋದಕ್ಕಿಂತ ಮೊದಲು ಇಲ್ಲೇನ್ ನೋಡ್ತೀರಾ, ನಿವ್ವಳ ಉತ್ಪನ್ನ ಅಂತಂದಾಗ ಒಟ್ಟು ಉತ್ಪನ್ನದಿಂದ ಸವಕಳಿಯನ್ನ ಕಳೆದಾಗ ನಿವ್ವಳ ಉತ್ಪನ್ನ ಸಿಗುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ತೀವಿ, ಸೊ ಒಂದು ಒಟ್ಟು ಉತ್ಪನ್ನವನ್ನ ಹೇಳ್ತಾ ಇದ್ರ. ಸೊ ಈ ಒಟ್ಟು ಉತ್ಪನ್ನದಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, 2021ರ ಸಂದರ್ಭದಲ್ಲಿ ನಿಮ್ಗೆ ಏನಿದೆ, ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿರೋದನ್ನ ನೋಡ್ತೀರಾ. ಅದು ಯಾವುದು, ನಮ್ದು COVID-19 ಕ್ರೈಸಿಸ್ ನಂತರದಲ್ಲಿ ಮತ್ತೆ ಏರಿಕೆ ಆಗಿರೋದನ್ನ ನೋಡ್ತೀರಾ. ಓಕೆ, ಸೊ ಇದನ್ನ ನೋಡ್ಬೋದು. ಸೊ ನೆಕ್ಸ್ಟ್, ಸೊ ಪ್ರಸಕ್ತ ಬೆಲೆಗಳಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂತಂದ್ರೆ, ಕೃಷಿ ಮತ್ತು ಅವಲಂಬಿತ ವಲಯದಲ್ಲಿ ನಮ್ಗೆ ಏನಿದೆ, 13% ಇನ್ಕ್ರೀಸ್ ಇದೆ. ಸೊ ಅದನ್ನ ನಾವು ಸ್ಥಿರ ಬೆಲೆಗಳಲ್ಲಿ ನೋಡಿದಾಗ ಏನಿತ್ತು, ನೆಗೆಟಿವ್ ಆಗಿತ್ತು. ಸೊ ಇಲ್ಲಿ ನಿಮ್ಗೆ ಏನ್ ಕಾಣುತ್ತೆ, ಪ್ರಸ್ತುತ ಬೆಲೆಗಳಲ್ಲಿ ನೋಡಿದಾಗ ಅದು ಜಾಸ್ತಿ ಇರೋದನ್ನ ನೋಡ್ತೀರಾ. ಕೈಗಾರಿಕಾ ವಲಯದಲ್ಲಿ 20%, ಅಲ್ಲಿ ನೀವು ಸ್ಥಿರ ಬೆಲೆಗಳಲ್ಲಿ ನೋಡಿದಾಗ ಜಸ್ಟ್ ಏನಿತ್ತು, 7.5% ಇತ್ತು. ಇಲ್ಲಿ 20.24% ಇನ್ಕ್ರೀಸ್ ಆಗಿರೋದು ನೋಡ್ತೀರಾ. ಸೇವಾ ವಲಯದಲ್ಲಿ ಒಟ್ಟು ನೀವೇನಾದ್ರೂ ನೋಡ್ತೀರಾ ಅಂದ್ರೆ 66.72. ಓಕೆ, ಇದು ಒಟ್ಟು ಎಷ್ಟು ಕೊಡುಗೆಯನ್ನ ಕೊಡ್ತಾ ಇದೆ ಅಂತ ತಿಳ್ಕೊಂಡು 13%. ಸೊ 13% ಏನಿಲ್ಲ, ಇದು ಕೃಷಿ ಮತ್ತು ಅವಲಂಬಿತ ವಲಯದಿಂದ ಬಂದ್ರೆ 20.24% ಇದು ಕೈಗಾರಿಕಾ ವಲಯದಿಂದ ಬರ್ತಾ ಇದೆ. ಅದೇ ರೀತಿಯಲ್ಲಿ ಸೊ ಸೇವಾ ವಲಯದಿಂದ ಬರ್ತಾ ಇರೋದು ಎಷ್ಟು, 66.72% ಬರುತ್ತೆ. 66.72% ಇದು ಸೇವಾ ವಲಯದಿಂದ ಬರುತ್ತೆ. ನಿಜ ನೆನಪಿರ್ಲಿ, ಸೇವಾ ವಲಯದಿಂದ ನಮ್ಮ ದೇಶದ GDPಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬರುತ್ತೆ, 52-55% ಬರುತ್ತೆ ಅಷ್ಟೇ. ಆದರೆ ಕರ್ನಾಟಕದಲ್ಲಿ ಸೇವಾ ವಲಯದಿಂದ ಎಷ್ಟು ಬರುತ್ತೆ, 66.72% ಬರ್ತಾ ಇದೆ. ಸೊ ಅದನ್ನೇ ನಾವೇನಾದ್ರೂ ಗ್ರಾಫ್ನ ಮೂಲಕ ನೋಡಿದ್ರೆ ಈ ತರ ಕಾಣುತ್ತೆ ನೋಡಿ. ಪ್ರಾಥಮಿಕ ವಲಯದಿಂದ ಎಷ್ಟು ಬರ್ತಾ ಇದೆ,
ಓಕೆ. ಸೊ ಅಲ್ಲಿ ಏನು ಮಾಡ್ತೀವಿ, 22, 23 ಮತ್ತು 23, 24 ಕಂಪೇರ್ ಮಾಡ್ತಾ ಇದ್ದೀವಿ. ದ್ವಿತೀಯಕ ವಲಯ ಅಥವಾ ಕೈಗಾರಿಕಾ ವಲಯದಿಂದ ಎಷ್ಟು ಬರ್ತದೆ, ಹತ್ರ 20% ಬಂದರೆ, ತೃತೀಯ ವಲಯ ಅಥವಾ ಸೇವಾ ವಲಯದಿಂದ ಎಷ್ಟು ಬರ್ತದೆ, 66.72. ಬಹಳ ದೊಡ್ಡ ನಂಬರ್, ನೆನಪಿರಲಿ. 66.72% ನಮಗೆ ಸೇವಾ ವಲಯದಿಂದ ಬರ್ತಾ ಇದೆ. ಸೊ ನೆಕ್ಸ್ಟ್ ಬರೋಣ. ಹಾಗಾದರೆ ತಲಾ ಆದಾಯಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ತಲಾವಾರು ಆದಾಯ ಅಂದ್ರೆ ಏನು, ಒಟ್ಟು ಆದಾಯ ಭಾಗಿಸು ಜನಸಂಖ್ಯೆ ಮಾಡ್ತೀರಾ. ಅಂದ್ರೆ ಅವಾಗ ನಿಮಗೆ ಸರಾಸರಿ ಆದಾಯ ಎಷ್ಟು ಅಂತೇಳಿ ಬರುತ್ತೆ. ಸೊ ಪ್ರತಿ ವ್ಯಕ್ತಿಯ ಆದಾಯ ಎಷ್ಟು ಅಂತೇಳಿ ಬರುತ್ತೆ, ಅದನ್ನ ತಲಾವಾರು ಆದಾಯ ಅಂತ ಕರಿತೀವಿ. ಈಗ ರಾಷ್ಟ್ರೀಯ ಮತ್ತು ರಾಜ್ಯದ ತಲಾದಾಯವನ್ನು ನೋಡ್ತಾ ಇದ್ದೀರಾ, ಮೇಲ್ಗಡೆ ಈ ಒಂದು ನೀಲಿ ಲೈನ್ ಏನ್ ಕಾಣ್ತಾ ಇದೆ, ಇದು ಕರ್ನಾಟಕ. ಸೊ ಇದು ಕರ್ನಾಟಕ ರಾಜ್ಯದ್ದಾದ್ರೆ, ಕೆಳಗಡೆ ಈ ರೆಡ್ ಲೈನ್ ಏನಿದೆಯಲ್ಲ, ಇದು ಭಾರತದ್ದು ಆಗುತ್ತೆ. ಸೊ ಇದು ಭಾರತದ್ದು. ಸೊ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ 2021 ಸಂದರ್ಭದಲ್ಲಿ ಎರಡೂ ಕಡೆ ನಿಮ್ಗೆ ಇದೆ ತಲಾವಾರು ಆದಾಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಕಾರಣ ಏನು, COVID-19 ಕ್ರೈಸಿಸ್, ಲಾಕ್ಡೌನ್ ನ ಪೀರಿಯಡ್. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಕುಂಠಿತ ಆಗಿರೋದನ್ನ ನೋಡ್ತೀರಾ. ನಂತರದಲ್ಲಿ ಮತ್ತೆ ಇನ್ಕ್ರೀಸ್ ಆಗಿದೆ. ಆದ್ರೆ ನೋಡಿ, ಭಾರತದ ಇನ್ಕ್ರೀಸ್ ನ ಲೆವೆಲ್ ಏನಿದೆ ಅದಕ್ಕಿಂತ ಬಹಳ ಹೆಚ್ಚು ಪಟ್ಟು ನಮ್ಗೆ ಏನ್ ಕಾಣುತ್ತೆ, ಇನ್ಕ್ರೀಸ್. ಸೊ ಜಾಸ್ತಿ ಆಗಿರೋದು ಕರ್ನಾಟಕದ ತಲಾವಾರು ಆದಾಯದಲ್ಲಿ ಕಾಣುತ್ತೆ. ಇಲ್ಲಿಯೂ ಕೂಡ ನಾವೇನಾದ್ರೂ 23, 24 ನೋಡೋದಕ್ಕೆ ಹೋದ್ರೆ ಭಾರತದ ಒಟ್ಟು ಆದಾಯ, ಒಟ್ಟು ತಲಾವಾರು ಆದಾಯದ ಒಂದು ಅವರೇಜ್ ನಂಬರ್ ಎಷ್ಟಿದೆ, 1,85,854 ಇದೆ. ಅಂದ್ರೆ ಒಬ್ಬ ವ್ಯಕ್ತಿ, ಸೊ ಸರಾಸರಿಯಾಗಿ ಒಬ್ಬ ವ್ಯಕ್ತಿ 1,85,000 ರೂಪಾಯಿಯನ್ನ ದುಡಿತಾನೆ ಅಂತ ಅರ್ಥ. 1,85,854 ರೂಪಾಯಿನ ದುಡಿತಾನೆ ಅಂತ ಅರ್ಥ. ಕರ್ನಾಟಕದಲ್ಲಿರುವ ಈ ಒಂದು ತಲಾದಾಯವನ್ನು ನೀವು ನೋಡೋದಕ್ಕೆ ಹೋದ್ರೆ 3,32,926. ಸೊ ಆಲ್ಮೋಸ್ಟ್ ನಿಮ್ಗೇನಿದೆ, ಇದರ ಡಬಲ್ಗೆ ಹತ್ರದಲ್ಲಿ ಇದೆ. ಪೂರ್ತಿ ಡಬಲ್ ಆಗಿಲ್ಲ, ಅದರ ಡಬಲ್ಗೆ ಹತ್ರದಲ್ಲಿದೆ. 3,32,926 ಇದೇನು ಕರ್ನಾಟಕದ ಒಬ್ಬ ವ್ಯಕ್ತಿಯ ತಲಾವಾರು ಆದಾಯ, ಸರಾಸರಿ ಆದಾಯ ಅನ್ನೋದು ನೆನಪಿರ್ಲಿ. ಸೊ ಇದು ಇವುಗಳ ಟ್ರೆಂಡ್ ನ ಮೇಲೆ ಕ್ವಶನ್ ಬರುತ್ತೆ. ಟ್ರೆಂಡ್ ನ ಮೇಲೆ ಕ್ವಶನ್ ಅಂತಂದ್ರೆ ಏನು, ಸೊ ನೀವೇನಾದ್ರೂ ಕರ್ನಾಟಕದ ಮತ್ತು ಭಾರತದ ತಲಾದಾಯಗಳನ್ನ ನಾವೇನಾದ್ರೂ ಕಂಪೇರ್ ಮಾಡಿದಾಗ ಯಾವ ರೀತಿಯಲ್ಲಿ ಇಲ್ಲಿ ಚೇಂಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ಬೋದು 2011-12 ನಂತರದಲ್ಲಿ ಈ ಕರ್ನಾಟಕದ ತಲಾ ಆದಾಯ ಆಗಿರ್ಬೋದು ಅಥವಾ ಭಾರತದ ತಲಾ ಆದಾಯ ಹೆಚ್ಚೇ ಆಗಿಲ್ಲ ಅಂತ ಹೇಳ್ಬೋದು. ಮೊದಲಿದ್ದಷ್ಟೇ ಇದೆ, ಸಮಾನವಾಗಿದೆ ಅಂತ ಹೇಳ್ಬೋದು. ಅವಾಗ ನಿಮ್ಗೆ ನೋಡ್ತೀರಾ 2011-12 ನೆಕ್ಸ್ಟ್ ನೋಡೋದಕ್ಕೆ ಬಂದ್ರೂ ಕೂಡ ನಿಮ್ಗೆ ಏನ್ ಕಾಣ್ತದೆ, ಇನ್ಕ್ರೀಸ್ ಆಗ್ತಿರೋದು ಕಾಣ್ತದೆ. ಎರಡೂ ಕೂಡ ಹೆಚ್ಚಳ ಆಗ್ತಿರೋದು ಕಾಣ್ತದೆ. ಅದರ ಜೊತೆಯಲ್ಲಿ ಭಾರತದ ತಲಾವಾರು ಆದಾಯಕ್ಕಿಂತ ಯಾವ ಸಂದರ್ಭದಲ್ಲೂ ನೀವು ನೋಡ್ತೀರಾ ಅಂತಂದ್ರೂ ಅಲ್ಲೆಲ್ಲ ನೀವು ಏನ್ ಕಾಣ್ತೀರಾ, ಕರ್ನಾಟಕದ ತಲಾವಾರು ಆದಾಯ ಹೆಚ್ಚಿರೋದನ್ನು ನೋಡ್ತೀರಾ. ಸೊ ಈ ತರದ ಪ್ರಶ್ನೆಗಳನ್ನ 4 ಸ್ಟೇಟ್ಮೆಂಟ್ಗಳನ್ನ ಕೇಳಿ ಆಲ್ರೆಡಿ KPSC ಕೇಳಿದೆ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದೆ. 1ನೇ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಕರ್ನಾಟಕದ ತಲಾ ಆದಾಯ 2011ರಿಂದ ಹೆಚ್ಚಾಗಿಲ್ಲ. ಭಾರತದ ತಲಾ ಆದಾಯ 2011ರಿಂದ ಹೆಚ್ಚಾಗಿಲ್ಲ. 2011ರಿಂದ ಕರ್ನಾಟಕ ಮತ್ತು ಭಾರತದ ಆದಾಯಗಳು ಸಮಾನವಾಗಿದೆ. ಸೊ 2011-12 ನಂತರದಿಂದ ಭಾರತದ ಆದಾಯ ಕೂಡ ಹೆಚ್ಚಾಗ್ತಾ ಇದೆ. ಸೊ ಕರ್ನಾಟಕದ ಆದಾಯ ಕೂಡ ಹೆಚ್ಚಾಗ್ತಿದೆ. ಈ ತರದ್ದು ಒಂದು 4 ಸ್ಟೇಟ್ಮೆಂಟ್ಗಳನ್ನ ಇಟ್ಕೊಡ್ತೇನೆ. 1 ಮಾತ್ರ ಸರಿ, 2 ಮಾತ್ರ ಸರಿ, ಈ ತರದ್ದು ಏನಾದ್ರು ನಿಮ್ಗೆ ಕೊಟ್ಟಾಗ ನೀವು ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಕು. ಬಹಳ ಈಸಿ ಇದೆ, ನೆನಪಿರ್ಲಿ. ಸೊ ನೆಕ್ಸ್ಟ್ ಬರೋಣ. ಸೊ ಇದರಲ್ಲಿ ನಾವೇನ್ ನೋಡ್ತೀವಿ, ರಾಜ್ಯ ಆದಾಯ ಮತ್ತು ತಲಾದಾಯಗಳನ್ನ ಹೋಲಿಕೆ ಮಾಡ್ತಾ ಇದೀವಿ ಬೇರೆ ರಾಜ್ಯಗಳ ಜೊತೆಯಲ್ಲಿ. ಸೊ ಇದರಲ್ಲಿ ನಾವೇನಾದ್ರೂ ತಲಾದಾಯದ ಶ್ರೇಯಾಂಕವನ್ನು ನೋಡೋದಕ್ಕೆ ಹೋದ್ರೆ ಅತಿ ಹೆಚ್ಚು ತಲಾದಾಯವನ್ನ ಹೊಂದಿರುವಂತ ಸೊ ರಾಜ್ಯ ಯಾವುದು ಅಂದ್ರೆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದಾಗ ದೆಹಲಿ ಮೊದಲ ಸ್ಥಾನದಲ್ಲಿ ಕಾಣುತ್ತೆ. ದೆಹಲಿಯ ತಲಾವಾರು ಆದಾಯ ಎಷ್ಟು, 4,44,768 ರೂಪಾಯಿ. 4,44,768 ರೂಪಾಯಿ. ಸೊ ಇದನ್ನ ಯಾವ ವರ್ಷಕ್ಕೆ ತಗೋತಿದ್ದೀರಾ, 2022-23 ತಗೋತಿದ್ವಿ. ಓಕೆ. ಸೊ 2ನೇ ಸ್ಥಾನದಲ್ಲಿ ತೆಲಂಗಾಣ ಕಾಣುತ್ತೆ. ತಲಾವಾರು ಆದಾಯದಲ್ಲಿ 2ನೇ ಸ್ಥಾನದಲ್ಲಿ ತೆಲಂಗಾಣ ಕಾಣುತ್ತೆ. 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ, ನೆನಪಿರ್ಲಿ. 3ನೇ ಸ್ಥಾನದಲ್ಲಿ ನಮ್ಗೇನಿದೆ, ತಲಾವಾರು ಆದಾಯದಲ್ಲಿ ಕರ್ನಾಟಕ ಇದೆ. ಓಕೆ. ಸೊ ಕರ್ನಾಟಕ 3ನೇ ಸ್ಥಾನದಲ್ಲಿ ಇದೆ. ಸೊ ಅದು ಕ್ಲಿಯರ್ ಆಗಿ ನೆನಪಿರ್ಲಿ. ಯಾವ್ದ್ರಲ್ಲಿ ಅದು, ಸೊ ಅದು ಇರೋದು ನಮ್ಮ ತಲಾವಾರು ಆದಾಯದ ಒಳಗಡೆ 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಸೊ ನಾರ್ಮಲ್ ಆಗಿ ನೀವು ಮಹಾರಾಷ್ಟ್ರವನ್ನ ನೋಡ್ತಿದ್ರ, ಆದ್ರೆ ಈ ಸಲ ಮಹಾರಾಷ್ಟ್ರ ಈ ಒಂದು ಲಿಸ್ಟ್ ಅಲ್ಲಿ ಕಾಣ್ತಾ ಇಲ್ಲ ನಿಮಗೆ. ಸೊ ನೆಕ್ಸ್ಟ್, ಹಾಗಾದ್ರೆ ನಮ್ಗೆ ಒಟ್ಟು ಜಿಲ್ಲಾ ಆಂತರಿಕ ಉತ್ಪನ್ನದಲ್ಲಿ ವಲಯವಾರು ಕೊಡುಗೆ ಎಷ್ಟಿದೆ ಅಂತ ನೋಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಕೆಲವೊಂದನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಓವರ್ ಆಲ್ ಆಗಿ ಮೊದಲನೇದಾಗಿ ಶ್ರೇಯಾಂಕವನ್ನ ನೋಡ್ತೀವಿ. ಶ್ರೇಯಾಂಕ ಏನಿದು, ಟೋಟಲ್ ಜಿಲ್ಲಾವಾರು ಆಂತರಿಕ ಉತ್ಪನ್ನವನ್ನ ನೀವು ನೋಡಿದಾಗ ಯಾವ ಜಿಲ್ಲೆ ಅತಿ ಹೆಚ್ಚು ಆದಾಯವನ್ನ ಗಳಿಸ್ತಾ ಇದೆ. ಸೊ ಅದನ್ನ ನೀವೇನಾದ್ರೂ ನೋಡೋಕೋದ್ರೆ ಮೊದಲನೇದೇನು ಬರುತ್ತೆ, ಬೆಂಗಳೂರು ನಗರ. ಓವರ್ ಆಲ್ ಆಗಿ ಸೊ ಜಿಲ್ಲಾ ಆದಾಯವನ್ನ ನೋಡ್ತಾ ಇದ್ದೀರಾ. 2ನೇ ಸ್ಥಾನದಲ್ಲಿ ಇರೋದು ಯಾವುದು, ದಕ್ಷಿಣ ಕನ್ನಡ.
ಸೊ 2ನೇ ಸ್ಥಾನದಲ್ಲಿರೋದು ದಕ್ಷಿಣ ಕನ್ನಡ. 3ನೇ ಸ್ಥಾನದಲ್ಲಿ ನಾವೇನ್ ನೋಡ್ತೀವಿ, ಬೆಳಗಾವಿಯನ್ನ 4, ತುಮಕೂರು 5, ಮೈಸೂರು. ಸೊ ಇದು 5 ಏನು ಜಿಲ್ಲಾ ಆದಾಯದ ಆಧಾರದ ಮೇಲೆ. ಅದರ ಒಳಗಡೆ ಕೂಡ ಏನ್ ಮಾಡಿದ್ದಾರೆ, ಕೃಷಿ ವಲಯದಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂದ್ರೆ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ, ಬೆಳಗಾವಿ ಇದೆ. ಕೃಷಿ ವಲಯದಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸೋದ್ರಲ್ಲಿ ಬೆಳಗಾವಿ ಮೊದಲ ಸ್ಥಾನದಲ್ಲಿದೆ. ಕೈಗಾರಿಕಾ ವಲಯದಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂದ್ರೆ ಮತ್ತೆ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿ ಕಾಣುತ್ತೆ. ಅದೇ ನಾವೇನಾದ್ರೂ ಮತ್ತೆ ಸೇವಾ ವಲಯದಲ್ಲಿ ನೋಡ್ತೀವಿ, ಅಗೇನ್ ಮತ್ತೆ ನಮ್ಗೇನ್ ಕಾಣುತ್ತೆ, ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿ ಕಾಣುತ್ತೆ. ಸೊ ಬೆಂಗಳೂರು ನಗರ ಏನಿದೆ ಮೊದಲ ಸ್ಥಾನದಲ್ಲಿ ಅಂತಂದಾಗ ಓವರ್ ಆಲ್ ಆಗಿ ಮೊದಲ ಸ್ಥಾನದಲ್ಲಿದೆ. ಸೇವಾ ವಲಯ ಮತ್ತು ಕೈಗಾರಿಕಾ ವಲಯದಲ್ಲಿ ಮೊದಲ ಸ್ಥಾನದಲ್ಲಿದೆ. ಆದ್ರೆ ನಮ್ಗೆ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ವಲಯದಲ್ಲಿ ನೋಡೋದಕ್ಕೆ ಹೋದ್ರೆ ಬೆಳಗಾವಿ ಮೊದಲ ಸ್ಥಾನದಲ್ಲಿ ಕಾಣುತ್ತೆ. ಸೊ ಅಟ್ಲೀಸ್ಟ್ ಅದು ಅದ್ರ ನೆನಪಿರ್ಬೇಕು. ಇನ್ನು ಕೊನೆಯ ಸ್ಥಾನದಲ್ಲಿ ಕಾಣ್ತಾ ಇರೋದು ಯಾವುದು ಅಂತ ಕೇಳಿದಾಗ ಕೊಡಗು ಲಾಸ್ಟ್ ಅಲ್ಲಿ ಇದೆ. ಆದಾಯದ ಜಿಲ್ಲಾವಾರು ಆದಾಯದ ನೀವು ಲೀಸ್ಟ್ ಅನ್ನು ನೋಡಿದ್ರೆ ಕೊಡಗು ಏನಿದೆ ಬಹಳ ಕಡಿಮೆ. ಅದರ ಸೊ ಹಿಂದಿನ ಸ್ಥಾನದಲ್ಲಿ ಯಾರಿದ್ದಾರೆ, ಯಾದಗಿರಿ ಇದ್ದಾರೆ. ಲಾಸ್ಟ್ 3 ಸ್ಥಾನಗಳನ್ನ ನೀವು ನೋಡ್ತೀರಾ ಅಂದ್ರೆ 29ನೇ ಸ್ಥಾನದಲ್ಲಿ ಗದಗ, 30ರಲ್ಲಿ ಯಾದಗಿರಿ, 31ರಲ್ಲಿ ಕೊಡಗು. ಇವು 3 ನೋಡ್ತೀರಾ. ಓಕೆ, ಆದಾಯ ಜಿಲ್ಲಾವಾರು ಆದಾಯದ ಆಧಾರದ ಮೇಲೆ. ಸೊ ನೆಕ್ಸ್ಟ್ ಜಿಲ್ಲಾವಾರು ತಲಾ ಆದಾಯದ ಮೇಲೆ ನೋಡ್ತಾ ಇದೀವಿ. ಜಿಲ್ಲಾವಾರು ತಲಾ ಆದಾಯದ ಮೇಲೆ ನೋಡ್ತೀವಿ ಅಂತಂದಾಗ ಅತಿ ಹೆಚ್ಚು ಜಿಲ್ಲಾವಾರು ತಲಾ ಆದಾಯವನ್ನ ಹೊಂದಿರುವಂತ ನಮ್ಮ ರಾಜ್ಯದ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಬೆಂಗಳೂರು ನಗರ. ಎಷ್ಟಿದೆ ನೋಡಿ, 7,60,368 ರೂಪಾಯಿ. ಇದು ಬೆಂಗಳೂರು ನಗರದ ತಲಾವಾರು ಆದಾಯ. 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಕಾಣುತ್ತೆ 4,92,000ದಿಂದ. ಸೊ 3ನೇ ಸ್ಥಾನದಲ್ಲಿ ಉಡುಪಿ ಕಾಣುತ್ತೆ 4,14,000. 4ನೇ ಸ್ಥಾನ ಚಿಕ್ಕಮಗಳೂರು 3,77,000. ಅದೇ ರೀತಿಯಲ್ಲಿ ನಮ್ಗೆ ಓವರ್ ಆಲ್ ಕರ್ನಾಟಕವನ್ನ ನೋಡೋದಕ್ಕೆ ಹೋದ್ರೆ 3,44,000 ಅಂತ ಹೇಳ್ತಿರ್ತೀವಿ, ಅಂದ್ರೆ ಅವರೇಜ್ ಆಗಿ. ಸೊ ಇನ್ನು ನಮ್ಗೆ 5ನೇ ಸ್ಥಾನದಲ್ಲಿ ಕಾಣುವಂತ ಜಿಲ್ಲೆ ಯಾವುದು, ಅದು ನಮ್ಗೆ ಬೆಂಗಳೂರು ಗ್ರಾಮಾಂತರ 2,91,000. ಸೊ ಅತಿ ಕಡಿಮೆ ಆದಾಯವನ್ನ ಅಥವಾ ತಲಾವಾರು ಆದಾಯವನ್ನ ಹೊಂದಿರುವಂತ ಜಿಲ್ಲೆ ಯಾವುದು, ಅದು ಕಲಬುರಗಿ. ಸೊ ಕಲಬುರಗಿ ನಾವು ನೋಡ್ತೀವಿ ಅಂತಂದ್ರೆ 1,39,000 ಹೇಳಿದ್ದೆ. ಅದೇ ರೀತಿಯಲ್ಲಿ ಬೆಳಗಾವಿ ಮತ್ತೆ ಬೀದರ್ ಕೂಡ ಲಾಸ್ಟ್ ಅಲ್ಲಿ ನಿಮ್ಗೆ ಕಾಣುತ್ತೆ. ಲಾಸ್ಟ್ 3ರಲ್ಲಿ ಕಾಣೋದು ಬೀದರ್, ಬೆಳಗಾವಿ ಮತ್ತೆ ಕಲಬುರಗಿ. ಇದೇನು ತಲಾವಾರು ಆದಾಯ. ಹಿಂದಿನ ಸ್ಲೈಡ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಜಿಲ್ಲಾ ಆದಾಯ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಕ್ಲಾರಿಟಿ ಕ್ಲಿಯರ್ ಆಗಿ ಇರಲಿ ಯಾವುದು ಏನಿಲ್ಲ. ಸೊ ನೆಕ್ಸ್ಟ್ ಬರೋಣ. ಸೊ ಇದು ನಮ್ಗೆ ರಾಜ್ಯದ ವಿಭಾಗವಾರು ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ, ರಾಜ್ಯದ ವಿಭಾಗವಾರು ಅಂತಂದಾಗ ನಮ್ಮಲ್ಲಿ 4 ಕಂದಾಯ ವಿಭಾಗಗಳನ್ನ ಹೇಳ್ತೀವಿ. ಬೆಂಗಳೂರು ಕಂದಾಯ ವಿಭಾಗ ಅಂತ ಹೇಳ್ತೀವಿ, ಮೈಸೂರು ಕಂದಾಯ ವಿಭಾಗ, ಬೆಳಗಾವಿ ಮತ್ತೆ ಕಲಬುರಗಿ ಕಂದಾಯ ವಿಭಾಗ ಅಂತೇಳಿ 4 ವಿಭಾಗಗಳಾಗಿ ಮಾಡ್ತೀವಿ. ಈ 4 ವಿಭಾಗಗಳಲ್ಲಿ ನೀವೇನಾದ್ರೂ ನೋಡ್ತೀರಾ ಅಂದ್ರೆ ಬೆಂಗಳೂರು ವಿಭಾಗ ಏನಿದೆ ಇದು ಅತಿ ಹೆಚ್ಚು ಆದಾಯವನ್ನ ಹೊಂದಿರುವಂತ ಒಂದು ವಿಭಾಗ. ಸೊ ಅದರ ನಂತರದ ಸ್ಥಾನದಲ್ಲಿ ಮೈಸೂರು ವಿಭಾಗ ಕಾಣುತ್ತೆ. ಅದರ ನಂತರದ ಸ್ಥಾನದಲ್ಲಿ ಬೆಳಗಾವಿ ಮತ್ತೆ ಲಾಸ್ಟ್ ಅಲ್ಲಿ ನಮ್ಗೆ ಕಲಬುರಗಿ ವಿಭಾಗ ಕಾಣುತ್ತೆ. ಸೊ ಇವು 4 ನೋಡ್ತೀವಿ. 4 ಕಂದಾಯ ವಿಭಾಗಗಳು ನೆನಪಿರ್ಬೇಕು. ಅದರ ಜೊತೆಲಿ ಬೆಂಗಳೂರು ವಿಭಾಗ ಎಷ್ಟು ಜಾಸ್ತಿ ಆದಂತ ಒಂದು ಆದಾಯವನ್ನು ಹೊಂದಿದೆ ಅನ್ನೋದು ಕೂಡ ನಿಮ್ಗೆ ಐಡಿಯಾ ಇರಬೇಕು. ಸೊ ಇವಿಷ್ಟು. ಸೊ ನೆಕ್ಸ್ಟ್ ವಿಭಾಗವಾರು ತಲಾ ಆದಾಯವನ್ನು ನೀವು ನೋಡೋದಕ್ಕೆ ಹೋದ್ರೆ ಬೆಂಗಳೂರು ವಿಭಾಗ ಮತ್ತೆ ಇಲ್ಲಿಯೂ ಕೂಡ ಫಸ್ಟ್ ಅಲ್ಲಿ ಬರುತ್ತೆ 4,58,000 ಇದರ ತಲಾವಾರು ಆದಾಯ. ಸೊ ಇನ್ನು 2ನೇ ಸ್ಥಾನದಲ್ಲಿ ಮೈಸೂರು ವಿಭಾಗ ಕಾಣುತ್ತೆ 3,02,000. ಅದೇ ರೀತಿಯಲ್ಲಿ 3ನೇ ಸ್ಥಾನದಲ್ಲಿ ಬೆಳಗಾವಿ ವಿಭಾಗ ಕಾಣುತ್ತೆ 1,81,000. ಕಲಬುರಗಿ ಕೊನೆಯಲ್ಲಿ ಅಂದ್ರೆ 1,66,000 ತಲಾವಾರು ಆದಾಯವನ್ನು ಹೊಂದಿದೆ. ಇದು ಕಂದಾಯ ವಿಭಾಗವಾರು ತಲಾ ಆದಾಯ. ಓಕೆ, ಸೊ ಏನೇನನ್ನ ಡಿಸ್ಕಸ್ ಮಾಡಿದ್ವಿ, ಜಿಲ್ಲಾವಾರು ಆದಾಯದ ಮೇಲೆ ರ್ಯಾಂಕಿಂಗ್ ನೋಡಿದ್ವಿ, ಜಿಲ್ಲಾವಾರು ತಲಾ ಆದಾಯದ ಮೇಲೆ ರ್ಯಾಂಕಿಂಗ್ ನೋಡಿದ್ವಿ, ಕಂದಾಯ ವಿಭಾಗಗಳ ಓವರ್ ಆಲ್ ಆದಾಯದ ಆಧಾರದ ಮೇಲೆ ಅದರ ರ್ಯಾಂಕಿಂಗ್ ಅನ್ನು ನೋಡಿದ್ವಿ. ಇನ್ನು ಲಾಸ್ಟ್ ಅಲ್ಲಿ ಏನ್ ನೋಡ್ತಾ ಇದೀವಿ, ಈಗ ಕಂದಾಯ ವಿಭಾಗಗಳ ತಲಾ ಆದಾಯದ ಮೇಲೆ ರ್ಯಾಂಕಿಂಗ್ ಅನ್ನು ನೋಡಿದ್ವಿ. ಸೊ ಎಲ್ಲವೂ ಡಿಫ್ರೆಂಟ್. ಓಕೆ, ಸೊ ಎಲ್ಲರಿಗೂ ಒಂದೇ ತರ ಅನಿಸ್ತಾ ಇರ್ಬೋದು, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಅದನ್ನ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಅಖಿಲ ಭಾರತದ ಸಗಟು ಬೆಲೆ ಸೂಚ್ಯಂಕಗಳನ್ನ ನೋಡ್ತಾ ಇದೀವಿ. ಓಕೆ, ಸಗಟು ಬೆಲೆ ಸೂಚ್ಯಂಕ ಅಂತಂದಾಗ ಇದನ್ನ ಯಾವ್ದಕ್ಕೆ ಬಳಸ್ತಾ ಇದೀವಿ, ಹಣದುಬ್ಬರ ಎಷ್ಟಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸಗಟು ಬೆಲೆ ಸೂಚ್ಯಂಕಗಳನ್ನ ನಾವು ಹೇಳಿದಾಗ ಅಷ್ಟು 3 ಇದರ ಒಳಗಡೆ ಏನಿದೆ ಬೇರೆ ಬೇರೆ ಅಂಶಗಳನ್ನ ಅಥವಾ 3 ಬೇರೆ ಬೇರೆ ರೀತಿಯಾದಂತ ಗ್ರೂಪ್ ಅನ್ನ ಮಾಡ್ತಾನೆ. ಆ 3 ಗ್ರೂಪ್ಗಳಲ್ಲಿ ಏನೇನಿರುತ್ತೆ, ಒಂದು ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ, ಉತ್ಪಾದಿತ ವಸ್ತುಗಳು. ಸೊ ಉತ್ಪಾದಿತ ವಸ್ತುಗಳು. 2ನೇದು ಇಂಧನ ಮತ್ತು ಶಕ್ತಿ ಅಂತೇಳಿ ಇರುತ್ತೆ. ಅದೇ ರೀತಿ 3ನೇದು ಪ್ರಾಥಮಿಕ ಪದಾರ್ಥಗಳು, ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂತೇಳಿ ಇರುತ್ತೆ. ಅದೇ ರೀತಿಯಲ್ಲಿ ಪ್ರೈಮರಿ ಆರ್ಟಿಕಲ್ಸ್ ಅಂತ ಇರುತ್ತೆ, ಪಾರ್ಟಿಕಲ್ಸ್ ಅಲ್ಲ ಆರ್ಟಿಕಲ್ಸ್ ಅಂತೇಳಿ ಇರುತ್ತೆ. ಅದರ ಜೊತೆಲಿ ಮತ್ತೊಂದು ಯಾವ್ದಿರುತ್ತೆ, ಇಂಧನ ಮತ್ತು ಶಕ್ತಿ ಅಂತಂದಾಗ ಫ್ಯೂಯಲ್ ಅಂಡ್ ಎನರ್ಜಿ ಅಂತೇಳಿ ಬರುತ್ತೆ. ಓಕೆ, ಫ್ಯೂಯಲ್ ಅಂಡ್ ಎನರ್ಜಿ ಅಂತ. ಸೊ ಇದನ್ನ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ತೂಕಗಳ ಆಧಾರದ ಮೇಲೆ ನೀವು ನೋಡ್ತೀರಾ ಅಂತಂದ್ರೆ ಉತ್ಪಾದಿತ ವಸ್ತುಗಳಿಗೆ ಎಷ್ಟಿದೆ ತೂಕ, 64.23% ಇದೆ.
ಸೊ ಇನ್ನು ಎರಡನೇ ಸ್ಥಾನದಲ್ಲಿ ಪ್ರಾಥಮಿಕ ಪದಾರ್ಥಗಳು ಅಥವಾ ಪ್ರೈಮರಿ ಆರ್ಟಿಕಲ್ಸ್ ಬರುತ್ತೆ. ಅದರಲ್ಲಿ ನಿಮಗೆ 22.62 ಅದರ ಮೇಲಿರುವಂಥ ತೂಕ. ಅದೇ ಇಂಧನ ಮತ್ತು ಶಕ್ತಿ ಮೇಲೆ ಎಷ್ಟು ತೂಕ ಇದೆ ಅಂತ ಕೇಳಿದಾಗ 13.15. ಸೊ ಇದು 3 WPI ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ದರ ಸೂಚ್ಯಂಕದಲ್ಲಿ ನಾವು ನೋಡೋದಾದ್ರೆ. ಸೊ ಇನ್ನು ನಾವೇನಾದ್ರೂ 2023 ಸಂದರ್ಭದಲ್ಲಿ ಈ ತರದ ಕಂಪ್ಯಾರಿಸನ್ ಮಾಡ್ತೀವಿ ಅಂತಂದ್ರೆ, ಸೊ ಓವರ್ ಆಲ್ ಆಗಿ ಎಷ್ಟಿದೆ, ಅರೌಂಡ್ 152 ಅಂದ್ರೆ 152 ಅಂತಂದಾಗ ನಿಮ್ಗೆ ಏನಾಗುತ್ತೆ, ಸೊ ನಮ್ಮ ಬೇಸ್ ಇಯರ್ ಏನಿದೆಯೋ ಅದಕ್ಕಿಂತ 50 ರೂಪಾಯಿ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದ್ವಿ. ಬೇಸ್ ಇಯರ್ಗಿಂತ 50 ರೂಪಾಯಿ ಜಾಸ್ತಿ ಇದೆ. ಹಾಗಾದ್ರೆ ಇಲ್ಲಿ ಬೇಸ್ ಇಯರ್ ಯಾವುದು, 2011-12. ಸೊ ಇದಕ್ಕೆ ನಾವು 100 ಅಂತೇಳಿ ಕೊಡ್ತೀವಿ. 2011-12ಕ್ಕೆ ನಂಬರ್ ನಮ್ದೇನು 100, ಅದರ ಬೆಲೆ ಏನು 100. ಆದ್ರೆ ಈಗೇನಾಗಿದೆ 2023ರಲ್ಲಿ ಅದು 152 ಆಗಿದೆ ಅಂತ ಹೇಳ್ತೀರ, 152. ಸೊ ಅದು ಕೂಡ ನೆನಪಿರಲಿ. ಸೊ ಬದಲಾವಣೆಯನ್ನು ನೀವು ನೋಡೋದಕ್ಕೆ ಹೋದ್ರೆ ಇದೇನಿದೆ, ಬದಲಾವಣೆ 2023ರಲ್ಲಿ ಎಷ್ಟಿದೆ ನೋಡಿ, 1.18% ಅಷ್ಟಿದೆ. ಓಕೆ, ಸೊ ಇವು ನಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಇದರ ಒಳಗಡೆ ನೀವೇನು ನೋಡ್ತೀರಾ, ಸೊ 2023 ಏಪ್ರಿಲ್ ಮೇಯಲ್ಲಿ ಇದನ್ನು ಪೂರ್ತಿ ವಿಶ್ಲೇಷಣೆ ಮಾಡ್ತಾ ಇದ್ರೆ ಆ ಒಂದು ಪರ್ಟಿಕ್ಯುಲರ್ ಅಂತ ಗ್ರಾಫ್ ಏನಿತ್ತು ಅದನ್ನೇ ಹೇಳ್ತಾ ಇದ್ದಾರೆ. 2023 ಏಪ್ರಿಲ್ ಮೇಯಲ್ಲಿ ಎಲ್ಲಾ ಪದಾರ್ಥಗಳ ಸೂಚ್ಯಂಕ ಎಷ್ಟಿದೆ, ಸುಮಾರು 151.1ರಷ್ಟಿದ್ದು ನವೆಂಬರ್ ಅಂತ್ಯಕ್ಕೆ 152.9 ಇದೆ. ಸೊ ಇದರಲ್ಲಿ ಎಷ್ಟು ಏರಿಕೆ ಆಗಿದೆ ಅಂತ ಕೇಳಿದಾಗ 1.18% ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಕಂಪ್ಯಾರಿಸನ್ ಒಳಗಡೆ 2022 ಕಂಪೇರ್ ಮಾಡ್ತಾರೆ, ಅದೇನ್ ಹೇಳ್ತಾರೆ, 0.13% ಆಗಿತ್ತು ಅಂತ ಹೇಳ್ತಾರೆ. ಸೊ ಇನ್ನು 2023 ನವೆಂಬರ್ 2022ಕ್ಕೆ ಹೋಲಿಸಿದಾಗ 0.26% ಹಣದುಬ್ಬರ ಆಗಿದೆ ಅಂತ ಹೇಳ್ತದೆ. ಓಕೆ, ಹಣದುಬ್ಬರ ಆಗಿದೆ ಅಂತ ಹೇಳ್ಕೊಂಡು. ಸೊ ಇವು ಕೆಲವೊಂದು ಪಾಯಿಂಟ್ಗಳು. ಇನ್ನು ಪ್ರಾಥಮಿಕ ಪದಾರ್ಥಗಳ ಸಮೂಹದಲ್ಲಿ ಎಷ್ಟು ಏರಿಕೆ ಆಗಿದೆ ಅಂತ ಕೇಳಿದಾಗ 5.11% ಅಂತ ಕೇಳ್ತಾರೆ. ಇಂಧನ ಮತ್ತು ಶಕ್ತಿಯ ಒಳಗಡೆ ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಅರೌಂಡ್ 1.70. ಸೊ ಅಷ್ಟು ನಮಗೆ ಇನ್ಕ್ರೀಸ್ ಆಗಿರೋದನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ಉತ್ಪಾದಿತ ಪದಾರ್ಥಗಳು ಅಥವಾ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ನ ಒಳಗಡೆ ಸೊ ಇಲ್ಲಿ 0.71% ದರದಲ್ಲಿ ಬದಲಾವಣೆ ಅಥವಾ ಹಣದುಬ್ಬರ ಆಗಿರೋದನ್ನ ಹೇಳ್ತಾರೆ. ಸೊ ಇವು ನಮಗೆ ಈ ಒಂದು ವಿಶ್ಲೇಷಣೆ ಏನ ಮಾಡ್ತದೆ. ಸೊ ನೆಕ್ಸ್ಟ್ ಇನ್ನು ಮತ್ತೊಂದನ್ನ ಏನ್ ಮಾಡ್ತೀವಿ, ಅಖಿಲ ಭಾರತ ಸಮೂಹವಾರು ಸಗಟು ಬೆಲೆ ಸೂಚ್ಯಂಕದ ಪ್ರವೃತ್ತಿಯನ್ನು ಹೇಳ್ತಾರೆ. ಸೊ ಇಲ್ಲಿಯೂ ಕೂಡ ನೀವು ನೋಡ್ಬೋದು. ಸೊ ನಮ್ಗೆ ಏನಾಗುತ್ತೆ, ಸಗಟು ಬೆಲೆ ಸೂಚ್ಯಂಕ ಸೊ ಈ ಸಂದರ್ಭದಲ್ಲಿ ಜಾಸ್ತಿ ಆಗಿತ್ತು, ನಿಧಾನವಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿರೋದನ್ನ ನೋಡ್ತೀರಾ. ಸೊ ಅದರಲ್ಲಿ ಕೂಡ ಏನ್ ಮಾಡ್ತಿದ್ದೀರಾ, ಸೊ ಇದು ಪ್ರಾಥಮಿಕ ಪದಾರ್ಥಗಳು ಅಂದ್ರೆ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಹೊಂದಿರುವಂತಹ ಒಂದು ಗ್ರೂಪ್. ಅದು ಎಲ್ಲಾ ಪದಾರ್ಥಗಳನ್ನ ನೋಡೋದಕ್ಕೆ ಹೋದ್ರೆ ನಿಮ್ಗೆ ಏನಾಗಿದೆ, ಸೊ ಅರೌಂಡ್ 150ಕ್ಕೆ ಹತ್ತಿರದಲ್ಲಿ ಇರೋದನ್ನ ನೋಡ್ತೀರಾ. ಸೊ ಇದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ. ಸೊ ನೆಕ್ಸ್ಟ್ ಸೊ ಅದರ ಮೇಲೆ ನಾವೇನ್ ಮಾಡಿದ್ವಿ, ಒಂದಿಷ್ಟು ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ವಿ. ಅಗೇನ್ ಇಲ್ಲಿ ನೋಡಿ, ಇಲ್ಲಿ ಕೃಷಿ ಉತ್ಪನ್ನಗಳ ಬಗ್ಗೆ ನಾವು ಮಾತಾಡಿದಾಗ ಆಧಾರ ವರ್ಷ ಎಷ್ಟು, WPIಗೆ 1981-82. ನಾರ್ಮಲ್ ಆಗಿ ನೀವು ಎಲ್ಲಾ ವಸ್ತುಗಳನ್ನ ಹೇಳಿದಾಗ ಅವಾಗ ಅದೇನು 2011-12. ಕೃಷಿ ಉತ್ಪನ್ನಗಳಲ್ಲಿ ಆಧಾರ ವರ್ಷ ಅಥವಾ ಬೇಸ್ ಇಯರ್ ಯಾವುದು, 1981-82. ಸೊ ಈ ತರದೆಲ್ಲ ಪಾಯಿಂಟ್ಗಳನ್ನ ನೆನಪಿಟ್ಕೋಬೇಕಾಯ್ತು. ಸೊ ನೆಕ್ಸ್ಟ್ ಕೃಷಿ ಉತ್ಪನ್ನಗಳ ಸಗಟು ಬೆಲೆ ಸೂಚ್ಯಂಕದಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಏನಾಗ್ತದೆ, 2022 ಈ ಕೆಳಗಡೆ ಇರೋದು 2022, ಮೇಲ್ಗಡೆ ಇರೋದು 2023. 2023 ಆಗಸ್ಟ್ ನ ಟೈಮಲ್ಲಿ ನಿಮ್ಗೆ ಹೆಚ್ಚಾಗಿರೋದು ನೋಡ್ತೀರಾ, ಅದೇ ಲೆವೆಲ್ಗೆ ಇದು ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಹೆಚ್ಚಾಗ್ತಾ ಇದೆ ಅಂತ ನೋಡ್ತೀರಾ. ಆಹಾರ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಹಣದುಬ್ಬರ ಹೆಚ್ಚಾಗ್ತಾ ಇರೋದನ್ನ ನೋಡ್ತೀರಾ. ಸೊ ನೆಕ್ಸ್ಟ್ ಸೊ ಇದರ ಒಳಗಡೆ ನಾವೇನಾದ್ರೂ ಔದ್ಯಮಿಕ ಕಾರ್ಮಿಕರ ಸೂಚ್ಯಂಕ ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಬಹಳಷ್ಟು ಬೇರೆ ಬೇರೆ ಗ್ರಾಹಕದ ಬೆಲೆ ಸೂಚ್ಯಂಕ ಇದೆ. ಆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ ಒಂದು ಗ್ರಾಹಕ ಬೆಲೆ ಸೂಚ್ಯಂಕ ಯಾವುದು, ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ ಕರಿತೀವಿ. ಓಕೆ, CPI ಇಂಡಸ್ಟ್ರಿಯಲ್ ವರ್ಕರ್ಸ್ ಅಥವಾ ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಸೊ ಇದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಇಲ್ಲಿಯೂ ಕೂಡ ನಾವೇನ್ ನೋಡ್ತೀವಿ, ಸೊ ಅಖಿಲ ಭಾರತ ಅಂದ್ರೆ ಪೂರ್ತಿ ಭಾರತದ ತಗೋತೀರಾ, ಭಾರತದ ಆಧಾರ ವರ್ಷ ಯಾವ್ದು ತಗೋತಾರೆ, 2016 ತಗೋತಾರೆ. ಕರ್ನಾಟಕದಲ್ಲಿ ಅದರ ಆಧಾರ ವರ್ಷವನ್ನು ಯಾವ್ದು ತಗೋತೀವಿ, 2018. ನೋಡಿ, ಈ ತರದೆಲ್ಲ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನ ನೋಡ್ಕೋಬೇಕು. ಸೊ ಭಾರತದಲ್ಲಿ ನಾವು ಏನ್ ಮಾಡ್ತಿದ್ವಿ, CPI ಇಂಡಸ್ಟ್ರಿಯಲ್ ವರ್ಕರ್ಸ್ ಅಥವಾ ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕಕ್ಕೆ ಆಧಾರ ವರ್ಷ ಯಾವ್ದನ್ನ ತಗೋತೀವಿ, 2016 ತಗೋತೀವಿ. ಕರ್ನಾಟಕದಲ್ಲಿ ಯಾವ್ದನ್ನ ತಗೋತೀವಿ, 2018 ತಗೋತೀವಿ. ಸೊ 16ರ ಆಧಾರದ ಮೇಲೆ ನೋಡೋದಕ್ಕೆ ಹೋದ್ರೆ ಭಾರತದಲ್ಲಿ ನಮ್ಗೆ ಏನ್ ಕಾಣ್ತಿದೆ, 139 ಅಂದ್ರೆ 39 ರೂಪಾಯಿನಷ್ಟು ಹೆಚ್ಚಾಗಿದೆ 16ರಿಂದ ಇಲ್ಲಿಯ ತನಕ. ಸೊ ಅದೇ ನೀವೇನಾದ್ರೂ 2018 ಆಧಾರವಾಗಿ ತೆಗೆದುಕೊಂಡಾಗ ಅಲ್ಲಿ ನಾವು ಕರ್ನಾಟಕದಲ್ಲಿ ಏನ್ ಕಾಣ್ತೀವಿ, 34 ರೂಪಾಯಿನಷ್ಟು ಹೆಚ್ಚಾಗಿದೆ. ಮೊದಲು 100 ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ 2018ರಲ್ಲಿ 100 ರೂಪಾಯಿಗೆ ಸಿಗ್ತಾ ಇದ್ದಂತ ಒಂದು ವಸ್ತು ಈಗೇನಾಗಿದೆ 134 ರೂಪಾಯಿ ಆಗಿದೆ ಅಂತ ಹೇಳ್ತೀರಾ 2023-24ರಲ್ಲಿ.
ಸೊ ಈ ಔದ್ಯಮಿಕ ಗ್ರಾಹಕ ದರದ ಒಂದು ಇದನ್ನ ನೀವು ಪ್ರವೃತ್ತಿಯನ್ನು ನೋಡೋದಕ್ಕೆ ಹೋದ್ರೂ ಕೂಡ ನಿಮ್ಗೆ ಏನ್ ಕಾಣುತ್ತೆ, ಸೊ ಇಲ್ಲಿ ಜಾಸ್ತಿ ಆಗಿರೋದು ಕಾಣುತ್ತೆ. 2023 ಸಂದರ್ಭದಲ್ಲಿ ಹಣದುಬ್ಬರ ಹೆಚ್ಚಾಗಿರೋದು ಕಾಣ್ತಾ ಇದೆ. ಸೊ ಇನ್ನು ನಾವೇನಾದ್ರೂ ಇದನ್ನೇ ಸಾಮಾನ್ಯ ಸೂಚ್ಯಂಕದ ಪ್ರವೃತ್ತಿ ಆಧಾರದ ಮೇಲೆ ಹೇಳಿದ್ರೆ, ಇದು ಯಾವ ಆಧಾರ ವರ್ಷವನ್ನೇ ಇಟ್ಕೊಂಡು ಹೇಳ್ತಿದ್ವಿ, 86, 87 ಆಧಾರ ವರ್ಷವನ್ನ ಇಟ್ಕೊತಿದ್ವಿ. ಈ 86, 87 ಆಧಾರ ವರ್ಷವನ್ನ ಇಟ್ಕೊಂಡು ಯಾವ್ದನ್ನ ಹೇಳ್ತಿದ್ವಿ ಅಂತ ಕೇಳಿದಾಗ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ. ಸೊ ಬಹಳ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸರ್, ಒಂದ್ಸಲ ಔದ್ಯಮಿಕ ಗ್ರಾಹಕರ ಬೆಲೆ ಅಂತೇಳಿ ಕರಿತೀರಾ ಅಥವಾ ಬೆಲೆ ಸೂಚ್ಯಂಕ ಅಂತೇಳಿ ಕರಿತೀರಾ, CPI ಇಂಡಸ್ಟ್ರಿಯಲ್ ವರ್ಕರ್ಸ್. ಮತ್ತೊಂದ್ಸಲ ಹೇಳ್ತೀರಾ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಹೇಳ್ತೀರಾ. ಸೊ ಮತ್ತೊಂದ್ಸಲ ಸಗಟು ದರ ಸೂಚ್ಯಂಕ ಅಂತ ಹೇಳ್ತೀರಾ ಅಂತ. ನೀವೇನಾದ್ರೂ ಇನ್ಫ್ಲೇಷನ್ ಅಂಡ್ ಬಿಸ್ನೆಸ್ ಸೈಕಲ್ ಅನ್ನುವಂತ ಒಂದು ಚಾಪ್ಟರ್ ಅನ್ನ ಅಭ್ಯಾಸ ಮಾಡಿದಿರಾ ಅಂತಂದ್ರೆ, ಅಧ್ಯಯನ ಮಾಡಿದಿರಾ ಅಂತಂದ್ರೆ ಅದರ ಒಳಗಡೆ ಇದೆಲ್ಲ ಬರುತ್ತೆ. ಅಂದ್ರೆ ನಮ್ಗೆ ಇನ್ಫ್ಲೇಷನ್, ಹಣದುಬ್ಬರವನ್ನ ಮಾಪನ ಮಾಡುವ ಬೇರೆ ಬೇರೆ ವಿಧಾನಗಳು ಇವು. ಅದರಲ್ಲಿ ನಾರ್ಮಲ್ ಆಗಿ ನಾವೇನ್ ನೋಡ್ತೀವಿ, ಒಂದು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್, ಇನ್ನೊಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಮತ್ತೊಂದನ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನು, ಉತ್ಪಾದಕ ದರ ಸೂಚ್ಯಂಕ ಅಂತ ಕರಿತೀವಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನು, ಸಗಟು ದರ ಸೂಚ್ಯಂಕ ಅಂತ ಕರಿತೀವಿ. ಅದೇ ರೀತಿ ಮತ್ತೊಂದು ಯಾವುದು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ, ಗ್ರಾಹಕ ದರ ಸೂಚ್ಯಂಕ. ಈ ಗ್ರಾಹಕ ದರ ಸೂಚ್ಯಂಕದಲ್ಲಿ ನಿಮ್ಗೆ ಅಷ್ಟು 7 ಬೇರೆ ಬೇರೆ ಗ್ರಾಹಕ ದರ ಸೂಚ್ಯಂಕಗಳು ಕಾಣುತ್ತೆ. ಆ 7ರಲ್ಲಿ 4 ಓಲ್ಡ್ ಸೀರೀಸ್ ಅಂತ ಕರಿತಾರೆ. ಆ ಓಲ್ಡ್ ಸೀರೀಸ್ ಅಲ್ಲಿ ಯಾವ್ಯಾವಿದೆ, ಅಗ್ರಿಕಲ್ಚರ್ ಲೇಬರರ್ಸ್ಗೆ ಸಂಬಂಧಪಟ್ಟಂತ CPI ಇದೆ, ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಸಂಬಂಧಪಟ್ಟಂತ CPI ಇದೆ. ಅಗ್ರಿಕಲ್ಚರ್ ಲೇಬರರ್ಸ್ ಅಂದ್ರೆ ಕೃಷಿ ಕಾರ್ಮಿಕರು ಅಂತ ಕರಿತೀವಿ. ಇಂಡಸ್ಟ್ರಿಯಲ್ ವರ್ಕರ್ಸ್ ಅನ್ನ ಔದ್ಯಮಿಕ ಕಾರ್ಮಿಕರು ಅಂತೇಳಿ ಕರಿತೀವಿ, ಅಥವಾ ಔದ್ಯಮಿಕ ಉದ್ಯಮಿಗಳು ಅಂತೇಳಿ ಕರಿತೀವಿ. ಇನ್ನೊಂದು 3ನೇದು ಬರುತ್ತೆ, ಮತ್ತೆ ರೂರಲ್ ಲೇಬರರ್ಸ್ ಅಂತೇಳಿ ಬರುತ್ತೆ, ಗ್ರಾಮೀಣ ಕಾರ್ಮಿಕರು ಅಂತೇಳಿ ಬರುತ್ತೆ. ಅದನ್ನ ಬಿಟ್ಟು ಮತ್ತೊಂದಿದೆ ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯೀಸ್. ಇದು 4 ಓಲ್ಡ್ ಸೀರೀಸ್ ಅಂತ ತಗೋತೀವಿ. ಹೊಸ ಸೀರೀಸ್ ನ CPI ಅಂತಂದಾಗ ಅಲ್ಲಿ ಏನ್ ಬರುತ್ತೆ ನಮ್ಗೆ, CPI ರೂರಲ್, CPI ಅರ್ಬನ್, ಮತ್ತೆ CPI ಕಂಬೈನ್ಡ್ ಅಂತೇಳಿ ಬರುತ್ತೆ. ಸೊ ಇವಿಷ್ಟು ಕೂಡ ಇದೆ. ಇವೆಲ್ಲವೂ ಕೂಡ ನಿಮ್ಗೆ ಏನು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ನಮ್ಮ ಹಣದುಬ್ಬರವನ್ನ ಅರ್ಥ ಮಾಡ್ಕೊಳ್ಳುವಂತ ಬೇರೆ ಬೇರೆ ವಿಧಾನಗಳು. ಆ ಕಾರಣಕ್ಕಾಗಿ ಅವುಗಳ ಹೆಸರುಗಳು ನೆನಪಿರ್ಲಿ. ಓಕೆ. ಸೊ ಇಲ್ಲಿ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕಕ್ಕೆ ಯಾವ ವರ್ಷವನ್ನು ಆಧಾರವಾಗಿ ತಗೋತಿದ್ವಿ, 1986, 87 ಆಧಾರವಾಗಿ ತಗೋತಿದ್ವಿ. ಸೊ ಇವಿಷ್ಟು ನಮಗೆ ಹಣದುಬ್ಬರ ಏನಿತ್ತು ಅಥವಾ GSDP ಏನಿತ್ತು, ತಲಾ ಆದಾಯ ಏನಿತ್ತು, ಅದರಲ್ಲಿ ನಾವು ಏನೇನ ನೋಡಿದ್ವಿ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಮುಂದಿನ ಹಾದಿ ಅಂತ ಹೇಳ್ತಾರೆ. ಮುಂದಿನ ಹಾದಿ ಅಂತಾಗ ಇವ್ರು ಏನ್ ಹೇಳ್ತಿದ್ರೆ, 2030 ಒಳಗಡೆ ನಾವು 1 ಟ್ರಿಲಿಯನ್ ವಿಷನ್ ಅನ್ನ ಹೊಂದಿದೀವಿ. ಕರ್ನಾಟಕ ಸರ್ಕಾರ 1 ಟ್ರಿಲಿಯನ್ ಅಷ್ಟು ಆಂತರಿಕ ಉತ್ಪನ್ನವನ್ನ ಮಾಡಬೇಕು, GSDP ಅನ್ನ ಮಾಡ್ಕೋಬೇಕು ಅಂತೇಳಿ. ಸೊ ಅದು ಒಂದು. ಇನ್ನೊಂದು ಏನ್ ಹೇಳ್ತಾರೆ, ಡಿಸ್ಟ್ರಿಕ್ಟ್ ಆಸ್ ಎ ಪಲ್ಕ್ರಮ್ ಆಫ್ ಡೆವಲಪ್ಮೆಂಟ್. ಈ ಒಂದು ಪರ್ಟಿಕ್ಯುಲರ್ ಆದಂತಹ ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ಜಿಲ್ಲೆಗಳನ್ನ ನಾವು ಏನ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಒಂದೊಂದು ಹೇಳ್ತಾರೆ. ಅಲ್ಲಿಯೂ ಕೂಡ ನೀವೇನ್ ಹೇಳ್ತೀರಾ, ವಿಕೇಂದ್ರೀಕೃತ ಆಡಳಿತವನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ, ಮೂಲ ಸೌಕರ್ಯವನ್ನ ಒದಗಿಸುವಂತ ಪ್ರಯತ್ನವನ್ನ ಮಾಡ್ತೀವಿ, ಇದೆಲ್ಲವನ್ನ ಹೇಳ್ತೀವಿ. ಸೊ ಅದರ ಜೊತೆಯಲ್ಲಿ ಮತ್ತೆ ಏನ್ ನೋಡ್ತೀರಾ, ಕೈಗಾರಿಕಾ ನೀತಿ 2020-25 ಅಡಿಯಲ್ಲಿ ಒಂದಿಷ್ಟು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಅನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 5 ವರ್ಷಗಳಲ್ಲಿ ಸರಕುಗಳ ರಫ್ತಿನಲ್ಲಿ 3ನೇ ಸ್ಥಾನವನ್ನ ಪಡೆಯುವ ಮೂಲಕ ರಾಜ್ಯ ಆಂತರಿಕ ಉತ್ಪನ್ನವನ್ನ ಹೆಚ್ಚಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಿದ್ರ. ಅದೇ ರೀತಿಯಲ್ಲಿ ಮತ್ತೊಂದೇನಿದೆ, ಸೇವಾ ವಲಯದ ಆಂತರಿಕ ಉತ್ಪನ್ನದ ಕೊಡುಗೆಯನ್ನು ಮತ್ತೂ ಹೆಚ್ಚಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಬೆಂಗಳೂರು ನಗರ ಹೊರತುಪಡಿಸಿ ಇತರೆ ಪ್ರದೇಶಗಳಲ್ಲಿಯೂ ಕೂಡ IT ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ, ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂತ ಈ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ಗಳಿವೆ ಅಥವಾ ಕಂಪನಿಗಳಿದೆ, ಅವುಗಳಿಗೆ ಪ್ರಮೋಷನ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಟೂರಿಸಂ ಪಾಲಿಸಿ 2020-25 ಆಧಾರದ ಮೇಲೆ ಹೊಸ ಪ್ರವಾಸೋದ್ಯಮ ನೀತಿ 2020-25 ಅಡಿಯಲ್ಲಿ ಪ್ರವಾಸೋದ್ಯಮದ ಒಂದು ಸೇವೆಗಳನ್ನು ಕೂಡ ಹೆಚ್ಚಳ ಮಾಡುವ ಅಥವಾ ಉತ್ತಮ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ಇವರು ಏನ್ ಹೇಳ್ತಾರೆ, ದೇಶೀಯ ಮತ್ತು ವಿದೇಶಿಯ ಪ್ರವಾಸಿಗರನ್ನ ಕರ್ನಾಟಕಕ್ಕೆ ಆಕರ್ಷಿಸುವಂತ ಒಂದಿಷ್ಟು ಬೇರೆ ಬೇರೆ ಯೋಜನೆಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದರ ಜೊತೆಯಲ್ಲಿ ಕಡಿಮೆ ಬಳಕೆಯಾದ ಮತ್ತು ಬಳಕೆಯಾಗದ ಸರ್ಕಾರಿ ಭೂಮಿ ಕಟ್ಟಡಗಳನ್ನ PPP ಅಂದ್ರೆ ಇಲ್ಲಿ ಏನು ಮೀನಿಂಗು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಹೇಳ್ತಾರೆ, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ಸೊ ಅದನ್ನು ಕೂಡ ಅತ್ಯುತ್ತಮವಾಗಿ ಬಳಕೆ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ನಮ್ಗೇನು 1ನೇ ಚಾಪ್ಟರ್ ನಲ್ಲಿ ಏನೇನರ ಬಗ್ಗೆ ಮಾತಾಡಿದ್ರು. GSDP ಅಂದ್ರೇನು ಅಥವಾ ಬೇರೆ ಬೇರೆ ರೀತಿಯ ಸೊ ಈ ಹಣದುಬ್ಬರದ ಮಾದರಿಗಳಾಗಿರ್ಬೋದು, ಅದರ ಆಧಾರ ವರ್ಷಗಳಾಗಿರ್ಬೋದು, ಅಥವಾ ರ್ಯಾಂಕಿಂಗ್ ತಲಾವಾರು ಆದಾಯದ ಆಧಾರದ ಮೇಲೆ ರ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಓವರ್ ಆಲ್ ನಮ್ಮ GSDP ಆಧಾರದ ಮೇಲೆ ಅಥವಾ ಆಂತರಿಕ ಉತ್ಪನ್ನ ಆಧಾರದ ಮೇಲೆ ಸೊ ಈ ತರದ ಒಂದು ರ್ಯಾಂಕಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್.
ಸೊ ಇವಿಷ್ಟು ನಮಗೆ 1ನೇ ಚಾಪ್ಟರ್ನಲ್ಲಿ ಯಾವುದರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು. ಓಕೆ, ಸೊ ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಈ ಒಂದು ಇನಿಷಿಯೇಟಿವ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಸೊ ನಮ್ಮ ಈ ಒಂದು ಇನಿಷಿಯೇಟಿವ್ಗೆ ನಿಮ್ಮ ಲೈಕ್ಗಳು ಮತ್ತೆ ನಿಮ್ಮ ಕಾಮೆಂಟ್ಗಳೇ ನಮಗೆ ಸ್ಫೂರ್ತಿ ಆಗುತ್ತೆ. ಆ ಕಾರಣಕ್ಕಾಗಿ ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ದು ಏನಾದರೂ ಅನುಮಾನಗಳಿದ್ರೆ ಅದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. Bye bye and see you.